Hello friends, welcome back again. Lovely runner drama ನೋಡಕ್ಕೆ ಎಲ್ಲ ರೆಡಿ ಆಗಿದ್ದೀರಾ? ನಾನು ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಆಕ್ಚುಲಿ ರಿಯಲಿ ಸಾರಿ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸೀರೀಸ್ ನ ಕನ್ನಡದಲ್ಲಿ ಬೇರೆಯವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ನನಗೆ ಗೊತ್ತಿಲ್ಲದೆ ಪೋಸ್ಟ್ ನ ಹಾಕ್ಬಿಟ್ಟೆ. ಅದಾದ್ಮೇಲೆನೆ ಇವತ್ತಿನ ಒಂದು ಕಮೆಂಟ್ ಅಲ್ಲಿ ನನಗೆ ಗೊತ್ತಾಯ್ತು ಅದು ಬೇರೆಯವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ. ಆದ್ರೂ ನಾನು ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಸುಮಾರು ಜನಕ್ಕೆ ಹೇಳ್ಬಿಟ್ಟಿದ್ದೀನಿ. ಅದರಿಂದಾನೇ ನಾನು ಈ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಪಾರ್ಟ್ ವೈಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟೈಮ್ ಟ್ರಾವೆಲ್ ಸೀರೀಸ್ ಅಂತಾನೆ ಹೇಳ್ಬೋದು. ಲವ್, ರೊಮ್ಯಾನ್ಸ್, ಟೈಮ್ ಟ್ರಾವೆಲ್, ಫೀಲ್ ಗುಡ್ ಅಂತ ಎಲ್ಲದನ್ನು ಸೇರಿ ಇರುತ್ತೆ. ಎಲ್ಲ ಒಂದು ಮಿಕ್ಸಿಯಲ್ಲಿ ಹಾಕಿ ಅರ್ದ್ ಬಿಟ್ಟಿರ್ತಾರೆ ಈ ಸೀರೀಸ್ ನ. ಸೊ ನಿಮ್ಗೆಲ್ಲೂ ಬೋರ್ ಹೊಡಿಯಲ್ಲ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟೇ ಒನ್ ಲೈನರ್ ಈ ಸೀರೀಸ್ ಗೆ. ಬನ್ನಿ ಸುಮ್ನೆ ಬ್ಲೇಡ್ ಹಾಕೋದನ್ನ ನಿಲ್ಲಿಸ್ಬಿಟ್ಟು ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಇವತ್ತಿನ ಫಸ್ಟ್ ಪಾರ್ಟ್ ನ ನೋಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾವಾಗೂ ಹೇಳೋದೇ ತಾನೇ, ಏನಕ್ಕಮ್ಮ ಹೇಳ್ತೀಯಾ ಅಂತ ಬೈಕೋಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋಯ್ತು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ಟಾಂಗ್ ಅಂತ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನೋಡ್ಬಿಡ್ಬೋದು. ಮತ್ತೆ ವಾಟ್ಸ್ಆಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಫಾಲೋ ಮಾಡಿದವರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಪಾರ್ಟ್ ನ ಸ್ಟಾರ್ಟಿಂಗ್ ಅಲ್ಲೇ ಸೂರ್ಯಗ್ರಹಣ ನಡೀತಾ ಇರುತ್ತೆ 2009 ಅಲ್ಲಿ. ಎಲ್ಲರೂ ಅದನ್ನ ನಿಂತ್ಕೊಂಡು ನೋಡ್ತಾ ಇದಾರೆ. ಈ ಸೂರ್ಯಗ್ರಹಣ 61 ವರ್ಷಕ್ಕೊಂದ್ಸತಿ ಬರೋದು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಸೂರ್ಯಗ್ರಹಣ ನೋಡೋರ್ಗೆ ಲೈಫ್ ಅಲ್ಲಿ ಏನೋ ಒಂದು ಅದ್ಭುತ ನಡೆಯುತ್ತೆ, ಒಂದು ಮ್ಯಾಜಿಕ್ ನಡೆಯುತ್ತೆ ಅಂತ ಅನ್ಕೊಂಡಿರ್ತಾರೆ. ಈ ತರ ಸೂರ್ಯಗ್ರಹಣನ ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿರೋ ಒಂದು ಪೇಷಂಟ್ ಕೂಡ ನೋಡ್ತಿದ್ದಾಳೆ. ಇವಳು ಬೇರೆ ಯಾರು ಅಲ್ಲ, ಈ ಸೀರೀಸ್ ನ ಹೀರೋಯಿನ್. ಅದೊಂಥರ ತುಂಬಾನೇ ಬೇಜಾರಲ್ಲಿ ನೋಡ್ತಾ ಇರ್ತಾಳೆ. ಆಕ್ಸಿಡೆಂಟ್ ಅಂದ್ರೆ ಸಾಮಾನ್ಯವಾದದ್ದಲ್ಲ, ಅವಳಿಗೆ ಕಾಲಿನ ಸ್ಪರ್ಶನೇ ಇರೋದಿಲ್ಲ, ಆತರ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಈ ತರ ತುಂಬಾನೇ ಬೇಜಾರಾಗಿ ಮಲ್ಕೊಂಡು ಆ ಸೂರ್ಯಗ್ರಹಣನ ನೋಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಒಂದ್ ಕಾರ್ ಹತ್ರ ಬ್ಲೂ ಕಲರ್ ಕೋಟ್ ಹಾಕಿ ನಿಂತಿದ್ದಾರಲ್ವಾ, ಇವ್ರ ಹೆಸರು ಮ್ಯಾನೇಜರ್ ಕಿಮ್ ಅಂತ. ಇವ್ರು ಬಂದು ಒಂದು ದೊಡ್ಡ ಕೇಪಾಪ್ ಐಡಲ್ ಟೀಮ್ ಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದಾರೆ. ಇವತ್ತು ಆ ಟೀಮ್ ಅವರನ್ನ ಒಂದು ರೇಡಿಯೋ ಶೋಗೆ ಕರ್ಕೊಂಡು ಹೋಗ್ಬೇಕು. ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡಕ್ಕೆ ಅಂತ ಸರ್ ಈ ತರ ಗೇಟ್ ಹತ್ರ ನಿಂತಿರೋದು. ಈಗ ಆ ಎಕ್ಲಿಪ್ಸ್ ಅನ್ನೋ ಕೇಪಾಪ್ ಐಡಲ್ ಟೀಮ್ ಕೂಡ ಬರುತ್ತೆ. ಅದ್ರಲ್ಲಿ ಮೇನ್ ಲೀಡ್ ಆಗಿರೋದೇ ನಮ್ಮ ಹೀರೋ. ಇವನ ಹೆಸರು ಸಂಜಯ್ ಅಂತ. ಎಲ್ಲರೂ ಹೋಗಿ ಕಾರ್ನ ಹಚ್ತಾರೆ. ಆಲ್ರೆಡಿ ಹೇಳಿದ್ನಲ್ವಾ ಇವತ್ತು ರೇಡಿಯೋ ಸ್ಟೇಷನ್ ಅಲ್ಲಿ ಅವ್ರದೊಂದು ಪ್ರೋಗ್ರಾಮ್ ಇರುತ್ತೆ ಅಂತ. ಸೊ ಎಲ್ಲರೂ ಆ ಜಾಗಕ್ಕೆ ಹೋಗ್ತಾ ಇರೋದು. ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಎದ್ದು ಬಿದ್ದು ಒಳಗಡೆ ಓಡೋಗ್ತಾ ಇದಾರೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಮತ್ತೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ನಮ್ ಹೀರೋನ್ ಮಲ್ಗಿದ್ಲಲ್ಲ, ಅದ್ರ ಪಕ್ಕದಲ್ಲೇ ಒಂದು ಟೇಪ್ ರೆಕಾರ್ಡ್ ಇರುತ್ತೆ. ಈಗ ನಮ್ ಹೀರೋ ಹೋಗಿದ್ದಾನಲ್ವಾ, ಆ ಶೋನೆ ಅಲ್ಲಿ ನಡೀತಾ ಇರೋದು. ಅಂದ್ರೆ ಆ ರೇಡಿಯೋ ಶೋನೆ ಅಲ್ಲಿ ನಡೀತಾ ಇರೋದು. ಈ ತರ ಅವ್ರ ಅದನ್ನ ಕೇಳಿಸ್ಕೊಂಡೆ ಅವ್ರ ಮಗಳ ಹತ್ರ ಹೇಳ್ತಾ ಇರ್ತಾರೆ, ಇವತ್ತು ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಮ್ಮ, ನೋಡೋದಕ್ಕೆ ತಣ್ಣಗ್ ಗಾಳಿ ಬರ್ತಿದೆ, ಬಮ್ಮ ಸ್ವಲ್ಪ ಹೊರಗಡೆ ಹೋಗ್ಬಿಟ್ ಬರೋಣ. ಡಾಕ್ಟರ್ ಹೇಳಿದ್ರು ಒಂದೇ ಜಾಗದಲ್ಲಿ ಇರಬಾರ್ದಂತೆ, ನಾನು ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬಾ ಚಿನ್ನ ಹೋಗ್ಬಿಟ್ ಬರೋಣ ಅಂತ ಕರೀತಾ ಇರ್ತಾರೆ. ಬಟ್ ಅವ್ಳ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಹಂಗೆ ಜೀವನಾನೇ ನರ್ಕ ಆಗೋಯ್ತೆ ನಂದು, ಅಷ್ಟೇ ಜೀವನಾನೇ ಮುಗ್ದೋಯ್ತು ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಮಲಗಿರ್ತಾಳೆ. ಈ ತರ ಅವ್ರ ರೇಡಿಯೋ ಶೋನ ಕೇಳಿಸ್ಕೊಂಡು ಅವಳಿಗೆ ನೇಲ್ಸ್ ಕಟ್ ಮಾಡ್ತಾ ಇರ್ಬೇಕಾದ್ರೆ ಅನ್ಕೊಳ್ಳದೆ ಪಾಪ ಅವಳ ಬೆರಳಲ್ಲಿ ಕಟ್ ಮಾಡ್ಬಿಟ್ರು. ಬ್ಲಡ್ ಕೂಡ ಬಂದ್ಬಿಡ್ತು. ಅಷ್ಟೇ ಇವ್ರಮ್ಮಗ್ ಭಯ ಆಗೋಯ್ತು. ಅಯ್ಯೋ ಇವಳಿಗೆ ಎಷ್ಟು ನೋವಾಯ್ತು ಏನೋ ಅಂತ ತಿರುಗಿ ನೋಡಿದ್ರೆ ಅವಳ ಕಡೆ ಯಾವ್ದೇ ರಿಯಾಕ್ಷನ್ ಇಲ್ಲ. ಆಲ್ರೆಡಿ ಹೇಳಿದ್ವಿ ಅವಳಿಗೆ ಕಾಲಲ್ಲಿ ಸ್ಪರ್ಶ ಇಲ್ಲ ಅಂತ. ಸೊ ಅವಳಿಗೆ ನೋವು ಕೂಡ ಆಗ್ಲಿಲ್ಲ. ಆದ್ರೆ ಇವಳ ಈ ಪರಿಸ್ಥಿತಿ ನೋಡಿ ಪಾಪ ಅವರಮ್ಮ ತುಂಬಾನೇ ಫೀಲ್ ಮಾಡ್ತಾರೆ. ನನ್ ಮಗಳು ಇಷ್ಟು ಫೀಲ್ ಮಾಡ್ತಿದ್ದಾಳಲ್ವಾ ಅಂತ. ಸರಿ ಇರುಮ್ಮ, ನಾನು ಹೋಗ್ಬಿಟ್ಟು ಹ್ಯಾಂಡ್ಮೆಂಟ್ ತಗೊಂಡ್ ಬರ್ತೀನಿ ಅಂತ ಅವ್ರಲ್ಲಿಂದ ಎದ್ದೋಗ್ತಾರೆ. ಆದ್ರೆ ಆತರ ಎದ್ದೋಗ್ಬೇಕಾದ್ರೆ ಅಲ್ಲಿರೋ ಒಂದು ಫ್ಲವರ್ ಪಾಟ್ ನ ತಟ್ಬಿಟ್ಟು ಹೊಟ್ಟೋಗ್ತಾರೆ. ಗ್ಲಾಸ್ ಐಟಮ್ ಅದೇನೋ ಅದು ಕೆಳಗಡೆ ಬಿದ್ದು ಹೊಡೆದೋಯ್ತು. ಆದ್ರೆ ಹೋಗೋ ಅರ್ಜೆಂಟ್ ಅಲ್ಲಿ ಸರಿ ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಅವರಲ್ಲಿಂದ ಹೊರಟೋದ್ರು. ಆ ಗ್ಲಾಸ್ ಪೀಸ್ ನ ಇವಳು ಎತ್ತಿ ಕೈಲಿ ಇಟ್ಕೊಂತಾಳೆ. ಈ ತರ ಎಲ್ಲ ನಾನು ಬದುಕ್ಬೇಕಾ, ನನ್ನಿಂದ ಇನ್ನೊಬ್ರಿಗೆ ಕಷ್ಟ ಕೊಟ್ಟು ನಾನು ಬದುಕ್ಬೇಕಾ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಇಲ್ಲಿ ರೇಡಿಯೋ ಸ್ಟೇಷನ್ ಅಲ್ಲಿ ರ್ಯಾಂಡಮ್ ಆಗಿ ಒಂದು ನಂಬರ್ ಗೆ ಕಾಲ್ ಮಾಡ್ತಾರೆ. ಒಂದು ಕಾಲರ್ ಹತ್ರ ಕಾಲ್ ಮಾಡಿ ಕಟ್ ಮಾಡಿದ್ಮೇಲೆ ಈಗ ನಮ್ ಹೀರೋ ಒಂದು ನಂಬರ್ ಗೆ ಕಾಲ್ ಮಾಡ್ತಾನೆ. ಅದು ನಮ್ ಹೀರೋಯಿನ್ ಗೆ ಕನೆಕ್ಟ್ ಆಗೋದು. ಆದ್ರೆ ಇವಳು ಅಯ್ಯೋ ಫೋನ್ ಅಟೆಂಡ್ ಮಾಡೋದ್ ಬೇಡ, ಏನು ಬೇಡ ಬಿಡು ಅಂತ ಸುಮ್ನೆ ಹಂಗೆ ಬೇಜಾರಲ್ಲಿ ಮಲಗಿರ್ತಾಳೆ. ಆದ್ರೆ ಆಪೋಸಿಟ್ ಬೆಡ್ ಅಲ್ಲಿರೋ ಅಜ್ಜಿ, ಪಕ್ಕದ ಬೆಡ್ ಅಲ್ಲಿರೋ ಅಜ್ಜಿ, ಎತ್ತಮ್ಮ ಕಾಲ್ ಅಟೆಂಡ್ ಮಾಡಿ ಮಾತಾಡು ಅಂತ ಹೇಳ್ತಾರೆ. ಇವಳ ಏನಕ್ಕೂ ರಿಯಾಕ್ಷನ್ ಇಲ್ಲ, ಸೈಲೆಂಟ್ ಆಗಿರ್ತಾಳೆ. ಆತರ ಇದ್ರೆ ಹೆಂಗೆ, ಫೋನ್ ಹೊಡ್ಕೊಂತ ಇದ್ರೆ ನಂಗೆ ತಲೆನೋವು ಬರ್ತಾ ಇದೆ, ಫಸ್ಟ್ ಅಟೆಂಡ್ ಮಾಡಿ ಮಾತಾಡು ಅಂತ ಹೇಳ್ತಾರೆ. ಇನ್ನೇನ್ ಲಾಸ್ಟ್ ರಿಂಗ್ ಅಲ್ಲಿ ಇವಳು ಅಟೆಂಡ್ ಮಾಡ್ತಾರೆ. ಈ ತರ ಫಸ್ಟ್ ನಮ್ ಹೀರೋನೇ ಮಾತಾಡೋದು. ಅವ್ನ ಹೆಸರೆಲ್ಲ ಹೇಳಿ ಇಂಟ್ರೋ ಕೂಡ ಮಾಡ್ಕೊಂತಾನೆ. ಬಟ್ ಇವಳಿಗೆ ಅಷ್ಟಾಗಿ ಅವನ ಬಗ್ಗೆ ಗೊತ್ತಿಲ್ವೇನೋ. ಅವಾಗ ಸರಿ ಆಯ್ತು ಅದನ್ನ ಹೇಳಕ್ ಕಾಲ್ ಮಾಡ್ದ ಅಂತ ಕಾಲ್ ಕಟ್ ಮಾಡಕ್ ಹೋದ್ರೆ ಆರ್ಜೆ ಮಾತಾಡ್ತಾ ಇರ್ತಾಳೆ. ಇಲ್ಲ ದಯವಿಟ್ಟು ನೀವು ಕಾಲ್ ಕಟ್ ಮಾಡಬೇಡಿ, ಈ ತರ ನೀವು ಕಾಲ್ ಅಟೆಂಡ್ ಮಾಡಿ ಮಾತಾಡಿದ್ರೆ ನಿಮ್ಗೆ ನಾವು ಗಿಫ್ಟ್ ಎಲ್ಲ ಕೂಡ ಕೊಡ್ತೀವಿ, ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಕಾಸ್ಟ್ಲಿ ಶೂಸ್ ನ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಟೆನ್ಷನ್ ಆಗೋಯ್ತು. ನನ್ಗೆ ಶೂನು ಬೇಡ ಏನು ಬೇಡ, ಕಾಲ್ ಕಟ್ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಮೇಡಮ್ ಬೇಡ, ನಿಮ್ಗೆ ಶೂ ಇಷ್ಟ ಆಗಿಲ್ಲ ಅಂದ್ರೆ ಬಿಡಿ, ನಾನು ಬೇರೆ ಸೈಕಲ್ ಕೊಡಿಸ್ತೀನಿ ನಿಮ್ಗೆ ಅಂತ ಹೇಳಿದಾಗ ಇವಳಿಗೆ ಇನ್ನೂ ಕೋಪ ಬಂದ್ಬಿಡ್ತು. ಅದನ್ನೆಲ್ಲ ಇಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕೊಳ್ಳ, ಅದ್ ಏನಕ್ಕೂ ಯೂಸ್ ಆಗಲ್ಲ. ನಮ್ಮಂತವ್ರು ಸಾಯ್ಬೇಕಾ ಬದುಕ್ಬೇಕಾ ಅಂತ ಅನ್ಕೊಳ್ತಾ ಇರುವಾಗ ನಮ್ಮಂತವ್ರ ಲೈಫ್ ಎಲ್ಲ ನಿಮ್ಗೆ ಆಟ ಆಗೋಯ್ತಲ್ವಾ, ಕಾಲ್ ಮಾಡಿ ನನ್ನ ಸುಮ್ನೆ ರೇಗಿಸ್ತಾ ಇದ್ದೀರಲ್ವಾ ಅಂತ ಕೇಳಿದಾಗ ಅವಳು ಇಲ್ಲ ಮೇಡಮ್ ಹಂಗಲ್ಲ ಮೇಡಮ್ ಅಂತ ಹೇಳಿದ್ರೆ ಟಕ್ ಅಂತ ನಮ್ ಹೀರೋ ಕಾಲ್ ನ ತಗೊಂಡು ಮಾತಾಡ್ತಾನೆ. ಮೇಡಮ್ ನೀವು ಲೈನ್ ಅಲ್ಲೇ ಇದ್ದೀರಾ ಅಂತ ಗೊತ್ತು, ದಯವಿಟ್ಟು ಕಾಲ್ ನ ಕಟ್ ಮಾಡಬೇಡಿ, ನನಗೆ ಗೊತ್ತು ನಿಮ್ಗೆ ತುಂಬಾನೇ ಬೇಜಾರಾಗಿದೆ ಅಂತ, ಸಾಯ್ಬೇಕು ಅನ್ಕೊಂಡಿದ್ದೀರಾ ಅಂತಾನೂ ಅರ್ಥ ಆಗ್ತಿದೆ ನಿಮ್ ಮಾತಲ್ಲಿ, ಆದ್ರೆ ದಯವಿಟ್ಟು ಹತ್ರ ಎಲ್ಲ ಮಾಡ್ಕೊಂಡ್ಬೇಡಿ. ಇವತ್ತು ರೈನಿ ಸೀಸನ್ ಇದ್ರೆ ಏನು, ನಾಳೆ ನಿಮ್ಗೆ ಇಷ್ಟ ಬರೋತ್ರ ಒಂದು ಸೀಸನ್ ಬಂದೇ ಬರುತ್ತೆ. ಅದೇ ತರನೇ ಜೀವನ ಕೂಡ ನಿಮಗ್ ತಕ್ಕಂತ ಒಂದು ದಿನ ಬಂದೇ ಬರುತ್ತೆ. 4 ಜನ ನಿಮ್ಮನ್ನ ಬೇಡ ಅಂತ ಅನ್ಕೊಂಡ್ರು ಇಬ್ರು ನಿಮ್ಮನ್ನ ಬೇಕು ಅನ್ಕೊಳ್ಳೋರು ಅಕ್ಕಪಕ್ಕದಲ್ಲೇ ಇರ್ತಾರೆ. ಅಂತವ್ರಿಗೋಸ್ಕರ ಅದು ನೀವು ಬದುಕ್ಬೇಕು ಮೇಡಮ್. ಮತ್ತೆ ನೀವು ಹುಟ್ಟಿರಾ ಇಲ್ವಾ ಅನ್ನೋದು ಸೆಕೆಂಡರಿ, ಆದ್ರೆ ಸಿಕ್ಕಿರೋ ಜೀವನನ ವೇಸ್ಟ್ ಮಾಡ್ಕೊಂಡ್ಬೇಡಿ, ಕಷ್ಟ ಆದ್ರೂ ಒಂದ್ ಸ್ವಲ್ಪ ಸಹಿಸ್ಕೊಂಡು ಬದುಕ್ರಿ ಅಂತ ಅಷ್ಟೋ ಇಷ್ಟೋ ಬುದ್ಧಿ
ಬುದ್ಧಿ ಮಾತನ್ನ ಹೇಳ್ತಾನೆ. ಅವ್ನು ಹೇಳ್ತಾನೆ ಇವಳಿಗೆ ಅಳು ಬಂದ್ಬಿಡ್ತು, ಓ ಅಂತ ಅಳ್ತಾ ಇರ್ತಾಳೆ. ಆಮೇಲೆ ಅವನು ಫೈನಲ್ ಆಗಿ ಸಾರಿ ಕೂಡ ಕೇಳ್ತಾನೆ. ಸಾರಿ ಮೇಡಮ್, ನಿಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಾವು ಕಾಲ್ ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟ. ಇವಳು ಇತರ ಅಳ್ತಾ ಇರೋದನ್ನ ನೋಡಿ ಆ ರೇಡಿಯೋನಲ್ಲಿ ಇರೋದೆಲ್ಲ ಕೂಡ ಅವ್ರಮ್ಮ ಕೇಳಿಸ್ಕೊಂತಾನೆ ಇದ್ರಲ್ಲ ಅಲ್ಲಿ ಪ್ಲೇ ಆಗ್ತಾ ಇತ್ತಲ್ವಾ, ಅದನ್ನ ನೋಡಿ ಅವ್ರ ಮಗಳನ್ನ ಹಗ್ ಮಾಡ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾರೆ. ಸರಿ ಬಿಡಮ್ಮ, ಇಷ್ಟು ದಿನ ನಿನ್ ಮನ್ಸಲ್ಲಿರೋ ನೋವ್ನ ಇವತ್ತು ಅಳ್ತಾ ಇದ್ಯಾ, ಎಷ್ಟು ಅಳ್ತೀಯೋ ಹತ್ ಬಿಟ್ಟು ಅದನ್ನೆಲ್ಲ ತೀರ್ಸ್ಕೊಂಡ್ಬಿಡು ಅಂತ ಹೇಳ್ತಾರೆ. ಇವಾಗ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರ ಮನೆಯಲ್ಲೇ ತೋರಿಸೋದು. ಹೀರೋಗೆ ದೊಡ್ಡ ಫ್ಯಾನ್ ಆಗ್ಬಿಡಿದಾಳೆ ಅಂತಾನೆ ಹೇಳ್ಬೇಕು. ಆ ಎಕ್ಲಿಪ್ಸ್ ಅನ್ನೋ ಕೆ-ಪಾಪ್ ಟೀಮ್ ಗೆನೆ ಇವಳು ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದಾಳೆ. ಮನೆ ತುಂಬಾ ಅವ್ರ ಪೋಸ್ಟರ್ಸ್ ಹಾಕಿಟ್ಕೊಂಡಿರ್ತಾಳೆ. ಈಗ ತಾನೇ ಅವಳಿಗೆ ಎಚ್ಚರ ಆಗ್ತಿದೆ. ಎದ್ದಿದ ತಕ್ಷಣ ಫಸ್ಟ್ ಫೋನೇ ನೋಡೋದು. ಯಾಕಂದ್ರೆ ಯಾವ್ದೋ ಒಂದು ಕೆಲಸಕ್ಕೆ ರೆಸ್ಯೂಮ್ ನ ಸೆಂಡ್ ಮಾಡಿದಾಳೆ. ಅದ್ರ ಕಡೆಯಿಂದ ಅವಳಿಗೆ ಇನ್ನು ಏನೋ ರಿಯಾಕ್ಷನ್ ಬರ್ಲಿಲ್ಲ. ಸೊ ಅದನ್ನ ನೋಡ್ಕೊಂಡು ಈ ಕಡೆ ತಿರುಗೋಷ್ಟ್ರಲ್ಲಿ ಅವ್ರ ಅಜ್ಜಿನ ನೋಡಿ ಭಯನೇ ಪಟ್ಬಿಟ್ಲು. ಏನಂತ ನೋಡಿದ್ರೆ ಅವ್ರ ಅಜ್ಜಿ ಅವಳದೇ ಲಿಪ್ಸ್ಟಿಕ್ ಎಲ್ಲ ತಗೊಂಡು ಮುಖದ ಮೇಲೆಲ್ಲ ರಂಗೋಲಿ ಬಿಡಿಸಿಟ್ಟಿರ್ತಾರೆ. ಹತ್ರದಲ್ಲಿ ಅವ್ರ ಅಜ್ಜಿ ಮುಖನ ನೋಡಿ ಭಯ ಪಟ್ಬಿಟ್ಲು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವ್ರ ಅಜ್ಜಿ ಕೈಲಿರೋ ವಾಚ್ ನೋಡಿ ಇವಳಿಗೆ ಇನ್ನೂ ಶಾಕ್ ಆಗೋಯ್ತು. ಯಾಕಂದ್ರೆ ಇವಳ ಕಲೆಕ್ಷನ್ಸ್ ಅಲ್ಲಿ ಅದು ಹೀರೋದು ವಾಚ್. ಅಜ್ಜಿ ದಯವಿಟ್ಟು ವಾಚ್ ನ ಕೊಟ್ಬಿಡು ಅಂತ ಕಿರ್ಚ್ಕೊಂಡೆ ಓಡ್ ಬರ್ತಾ ಇರ್ತಾಳೆ. ಆದ್ರೆ ಆ ಅಜ್ಜಿ ಅವಳಗ ವಾಚ್ ನ ಕೊಡದೆ ಆಟ ಆಡಿಸ್ತಾ ಇರ್ತಾರೆ. ಅವ್ರ ಅಮ್ಮ ಕೂಡ ನೋಡ್ಬಿಟ್ಟು ಯಾಕೆ ಏನಾಯ್ತು ಅಂತ ಕಿರ್ಚ್ಕೊಂಡು ಅವರು ಬರ್ತಾರೆ. ನೋಡಿದ್ರೆ ಈ ತರ ಅಜ್ಜಿ ಕೈಲಿ ವಾಚ್. ಸ್ವಲ್ಪ ಹೊತ್ತಲ್ಲೇ ಹಾಲ್ ಅಲ್ಲಿ ಇತರ ಆಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬರ ಎಂಟ್ರಿ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಗೆ ತಮ್ಮ. ಮನೆಗ್ ಬಂದಿದ ತಕ್ಷಣ ದಿನ ಇದೇ ಆಗೋಯ್ತು, ನನಗೆ ತುಂಬಾ ಟಯರ್ಡ್ ಆಗಿದೆ, ನಾನು ಮಲ್ಕೊಂತೀನಿ ಅಂತ ಹೇಳಿ ಅವ್ನ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಇವಳು ಅಮ್ಮ ದಯವಿಟ್ಟು ನನ್ ವಾಚ್ ನನಗೆ ತಗೊಟ್ಬಿಡು ಅಂತ ಹೇಳಿ ಅದನ್ನ ನೋಡಿ ಭಯ ಪಡ್ತಾ ಇರ್ತಾಳೆ. ಅಜ್ಜಿ ಬೇರೆ ಅದನ್ನ ಡೊಂಗ್ ಅಂತ ಹೊಡಿತಾ ಇರ್ತಾರೆ. ಹೆಂಗೋ ಅವ್ರ ಅಮ್ಮ ಮಾತಾಡ್ಬಿಟ್ಟು, ನೋಡಮ್ಮ ನಿನ್ಗೆ ನಾನು ಚಾಕ್ಲೇಟ್ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಚಿಕ್ಕ ಮಗು ಹತ್ರ ಮಾತಾಡೋ ತರ ಮಾತಾಡಿ ಅವ್ರ ಹತ್ರ ವಾಚ್ ನ ತಗೊಳ್ತಾರೆ. ಆಕ್ಚುಲಿ ಅಜ್ಜಿ ಕೂಡ ತುಂಬಾ ವಯಸ್ಸಾಗಿದೆ ಅಲ್ವಾ, ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಕಡಿಮೆ ಇರುತ್ತೆ. ಹಂಗ ವಾಚ್ ನ ಈಸ್ಕೊಟ್ಬಿಟ್ರು. ಅಪ್ಪಡಿ ನನ್ಗೆ ಇವಾಗ ನನ್ ಪ್ರಾಣ ವಾಪಸ್ ಬಂದಂಗಿದೆ, $3,000 ಕೊಟ್ಟು ತಗೊಂಡಿದ್ದೀನಿ ವಾಚ್ ನ ಅಂತ ಅವ್ರ ಅಮ್ಮ ಮುಂದೆ ಹೇಳ್ಬಿಟ್ರು. ಅವಳ ಹತ್ರ ಹೇಳಿದ ತಕ್ಷಣ ಅವ್ರ ಅಮ್ಮಗೆ ಸಖತ್ ಶಾಕ್ ಆಗೋಯ್ತು. ಇನ್ನು $3,000 ಅಂದಾಗ, ಅಯ್ಯೋ ಚಚ ಇಲ್ಲಮ್ಮ, ನಾನ್ ಬರೀ $300 ಕೊಟ್ಟಿದ್ದು, ಏನೋ ಅವಸರದಲ್ಲಿ ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಅದೇ ತಾನೆ ನಿನ್ನಂತ ಫ್ಯಾನ್ ಗರ್ಲ್ಸ್ ಇರೋದ್ರಿಂದಾನೆ ಅವ್ರಿಗೆಲ್ಲ ಫೇಮಸ್ ಆಗ್ತಾ ಇರೋದು. ಸರಿ ಬಿಡು, ಇವತ್ತೇ ತಾನೇ ಕಾನ್ಸರ್ಟ್ ಇರೋದು, ಹೋಗ್ಬೇಕಂತ ಇದ್ದೆ ಅಲ್ವಾ ಅಂದಾಗ ಅವಳು ಕೂಡ ಹೌದುಮ್ಮ, 5 ವರ್ಷದಿಂದ ನಾನು ವೇಟ್ ಮಾಡ್ತಾ ಇದ್ದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೋಗೋದಿಕ್ಕೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ಇನ್ನೊಂದ್ ಕಡೆ ಅಲ್ಲಿ ಕಾನ್ಸರ್ಟ್ ನಡೆಯೋ ಜಾಗದಲ್ಲಿ ಎಲ್ಲ ತಯಾರಿ ಮಾಡ್ಕೊಂತಾ ಇರ್ತಾರೆ. ಆಗ ಈ ಮ್ಯಾನೇಜರ್ ಕಿಮ್ ಅಂತ ಇರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋನ ಬೈತಾ ಇರ್ತಾರೆ. ಸಂಜೆ ಏನಾಗಿದೆ ನಿನ್ಗೆ, ಏನಕ್ಕೆ ನೀನು ಆ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇದೀಯಾ, ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿದ್ದಾಯ್ತು, ಬಟ್ ಇವಾಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದೀಯಾ, ನಾನು ಹೇಳದ್ನಲ್ಲ ಆ ಮೂವಿ ಶೂಟಿಂಗ್ ಆದ್ಮೇಲೆ ನಿನ್ಗೆ ಲಾಂಗ್ ಬ್ರೇಕ್ ಕೊಡ್ತೀನಿ ಅಂತ, ಮತ್ತೆ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಅಂದಾಗ ಅವನಂತಾನೆ, ಸಾರಿ ಮಿಸ್ಟರ್ ಕಿಮ್, ನನ್ಗೆ ಲಾಂಗ್ ಬ್ರೇಕ್ ಅಲ್ಲ ಬೇಡ, ನಾನು ಇದರಿಂದ ರಿಟೈರ್ಮೆಂಟ್ ತಗೊಳ್ಳೋಣ ಅನ್ಕೊಂಡಿದೀನಿ ಅಂದಾಗ, ಏನು ರಿಟೈರ್ಮೆಂಟ್ ತಗೊಳ್ಳೋಣ ಅನ್ಕೊಂಡಿದ್ಯಾ, ಹೊರಗಡೆ ನೋಡ್ದ ಸಮುದ್ರ ತರ ಜನಗಳ ಕೂಗು ನಿನ್ಗೆ ಕೇಳಿಸ್ತಾ ಇಲ್ವಾ, ಅಷ್ಟು ಜನ ನಿನ್ಗೆ ಫ್ಯಾನ್ಸ್ ಇದಾರೆ ಕಣೋ, ಅವ್ರನ್ನೆಲ್ಲ ನೀನ್ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಜಸ್ಟ್ ಲೈಕ್ ದಟ್ ಎಲ್ಲ ನಾನ್ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅಷ್ಟು ಅಸಲ್ಟ್ ಆಗಿ ಹೇಳ್ತಾ ಇದೀಯಾ ಅಂದಾಗ ಅವನಂತಾರೆ, ನನ್ಗೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ, ಆದ್ರೆ ಇದೇ ನನ್ ಡಿಸಿಷನ್ ಅನ್ನೋ ತರ ಹೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಕುತ್ಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಎಡಿಟಿಂಗ್ ನ ಮಾಡ್ತಾ ಇರ್ತಾರೆ. ಆಕ್ಚುಲಿ ಇವತ್ತು ಕಾನ್ಸರ್ಟ್ ಗೆ ಅವಳು ರೆಡಿ ಆಗಿ ಹೋಗ್ಬೇಕು, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರ ಕ್ಲೈಂಟ್ ಒಬ್ರು ಈ ವಿಡಿಯೋ ಎಡಿಟಿಂಗ್ ಮಾಡ್ಕೊಡಿ ಅಂತ ಕೊಟ್ಟಿರ್ತಾರೆ. ಅಯ್ಯೋ ನಿಮ್ಗೆ ನಾನು ಎಷ್ಟ್ ಸತಿ ಹೇಳಿದೀನಿ, ನನ್ಗೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಇದೆ, ಇವತ್ತು ನನ್ಗೆ ಇಂಪಾರ್ಟೆಂಟ್ ಡೇ ಬೇರೆ, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಕೊಟ್ಟು ಎಡಿಟಿಂಗ್ ಮಾಡಿ ಅಂತಂದ್ರೆ ನಾನು ಹೆಂಗ್ ಮಾಡೋದು ಅಂದಾಗ ಆ ಕಡೆ ಕ್ಲೈಂಟ್ ರಿಪ್ಲೈ ಮಾಡ್ತಾರೆ, ನೋಡಮ್ಮ ನಾನೇ ನಿನ್ಗೆ ಫಸ್ಟ್ ಕ್ಲೈಂಟ್, ನಿನ್ ಕೈಲಿ ಆಗಿಲ್ಲ ಅಂದ್ರೆ ಹೇಳು ಪರವಾಗಿಲ್ಲ, ನಾನು ಬೇರೆಯವ್ರನ್ನ ನೋಡ್ಕೊಂತೀನಿ ಅಂದಾಗ, ಅಯ್ಯೋ ಇಷ್ಟಕ್ಕೆ ನೀವು ಅಷ್ಟು ಕೋಪ ಮಾಡ್ಕೊಂಡ್ರಾ, ಇಲ್ಲ ನಾನು ಸುಮ್ನೆ ಹೇಳಿದ್ದು, ಇಲ್ಲೋಡಿ 10 ನಿಮಿಷ ನಾನು ಕಳ್ಸ್ಬಿಡ್ತೀನಿ ಎಡಿಟ್ ಮಾಡಿ ಅಂತ ಹೇಳಿ ಕಾಲ್ ನ ಕಟ್ ಮಾಡಿದ್ಮೇಲೆ ಅಲ್ಲೇಡಿನ ಬೈಕೊಂಡು ಎಡಿಟ್ ಎಲ್ಲ ಮಾಡಿ ಕಳಿಸ್ಬಿಟ್ಟು ಇವಾಗ ಅವಳು ಮತ್ತೆ ಅವ್ರ ಫ್ರೆಂಡ್ ಇಬ್ರು ಕಾನ್ಸರ್ಟ್ ನಡೆಯೋ ಜಾಗಕ್ಕೆ ಹೋಗ್ತಾ ಇರೋದು. ಅವ್ರ ಫ್ರೆಂಡ್ ಡ್ರಾಪ್ ಮಾಡಕ್ಕೆ ಅಂತ ಹೋಗ್ತಾ ಇರೋದು. ಆತರ ಕಾರಲ್ಲಿ ಹೋಗ್ಬೇಕಾದ್ರೆ ನಿನ್ಗೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ ಕಣೆ ಅಂತ ಹೇಳಿ ಒಂದು ಫೋಟೋ ಆಲ್ಬಮ್ ನ ಕೊಡ್ತಾಳೆ. ಇದು ಸ್ಕೂಲ್ ಟೈಮ್ಸ್ ಅಲ್ಲಿ ತೆಗ್ದಿರೋ ಒಂದು ಫೋಟೋ ಆಲ್ಬಮ್. ಅದ್ರ ನೋಡಿ ಇಬ್ರು ಸಾಕಾದ ಕೂಗಾಡಿ ಕಿರ್ಚ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಇದನ್ನಲ್ವಾ, ಅವ್ನ ಹೈಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಆ ಸ್ಕೂಲ್ ಅಲ್ಲಿ ತೆಗ್ದಿರೋ ಫೋಟೋಸ್ ಇದು. ಆಕ್ಚುಲಿ ನಮ್ ಹೀರೋಯಿನ್ ಕೂಡ ಅದೇ ಸ್ಕೂಲ್ ಅಲ್ಲೇ ಓದಿರ್ತಾಳೆ, ಬಟ್ ಸೀನಿಯರ್ ಅಲ್ವಾ, ಅವಳಿಗೆ ಅವಾಗ ಅಷ್ಟು ಗೊತ್ತಿರೋದಿಲ್ಲ, ಅವನು ಸೀನಿಯರ್ ಆಗಿರ್ತಾನೆ, ಇವಳು ಜೂನಿಯರ್. ಇವನ್ನ ನೋಡ್ದಾಗ್ಲೇ ನಾನು ಎತ್ತಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದಾಗ ಅವ್ರ ಫ್ರೆಂಡ್ ಹೇಳ್ತಾಳೆ, ಏಕೆ ಕಿಡ್ನಾಪ್ ಮಾಡ್ಕೊಂಡು ಹೋಗೋತಾನೆ, ನಿಮ್ ಸ್ಕೂಲ್ ಅಲ್ಲಿ ತಾನೆ ಓದ್ದ, ನಿನ್ಗೆ ಸೀನಿಯರ್ ಐತಾನೆ ಅಂತ ಹೇಳಿದ್ರೆ, ಹೌದು ಅವಾಗ ಅವ್ನಿಗೆ ಟ್ರೈಡಲ್ ಆಗ್ತಾನೆ ಅಂತ ನನ್ಗೇನ್ ಹೇಳಿದ್ನಾ ಅಥವಾ ನಾನೇನ್ ಕಣ್ಸ್ಕೊಂಡಿದ್ನ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಫ್ರೆಂಡ್ ಹೇಳ್ತಾರೆ, ಹೌದೌದು ನೀನ್ ಕಣ್ಸೆ ಕಾಣ್ತಾ ಇದ್ದೆ, ಅವಾಗ ಹೀರೋ ಅಲ್ಲ ಎಲ್ಲಿ ನಿನ್ ಕಣ್ಣಿಗೆ ಬಿದ್ದ, ಇನ್ನೊಬ್ಬನ ಮೇಲೆ ಕ್ರಶ್ ಇತ್ತು ಅಂತ ಅವನಿಂದಗಡೆ ತಾನೆ ಸುತ್ಕೊಂಡಿದ್ದೆ ಅಂತ ಹೇಳಿದಾಗ, ಹೌದೌದು ಅವನೆಲ್ಲೋದ, ಅವ್ನ ಅಡ್ರೆಸ್ಸೇ ಇಲ್ಲ ಅಂದಾಗ, ನಿನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಆ ಟೈಮ್ ಅಲ್ಲಿ ಅವನು ಸ್ಕೂಲ್ ಅಲ್ಲಿ ಏನೋ ಹುಡುಗರ ಜೊತೆ ಜಗಳ ಏನೋ ಮಾಡ್ಕೊಂಡಿದ್ನಂತೆ, ಅದರಿಂದ ಇವಾಗ ಅವ್ನು ಎಲ್ಲಿದ್ದಾನೆ ಏನು ಅಂತ ಗೊತ್ತಿಲ್ಲ, ಯಾರ ಹತ್ರನ ಕನೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಹಂಗೋ ಹಿಂಗೋ ಈ ತರ ಮಾತಾಡ್ಕೊಂಡು ಆ ಕಾನ್ಸರ್ಟ್ ನಡೆಯೋ ಜಾಗ ಕೂಡ ಬಂದ್ಬಿಟ್ರು. ಅವ್ರ ಫ್ರೆಂಡ್ ಇವಳನ್ನ ಡ್ರಾಪ್ ಮಾಡ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇವಳಿಗೆ ಸಖತ್ ಖುಷಿ ಆಗ್ತಾ ಇರುತ್ತೆ, ಹಂಗೋ ಹಿಂಗೋ ನನ್ ಕನ್ಸು ಇವತ್ತು ನೆರವೇರುತ್ತೆ ಅಂತ. ಆ ಜಾಗದಲ್ಲಿ ಒಂದ್ ಹುಡುಗಿ ಬಂದು ಇವಳನ್ನ ಮಾತಾಡಿಸ್ತಾರೆ. ಫ್ರೆಂಡಾ ಅಥವಾ ಗೊತ್ತಿರೋ ಹುಡುಗಿನ ಅಂತ ಗೊತ್ತಿಲ್ಲ, ಇಬ್ರು ತುಂಬಾ ಖುಷಿಯಾಗಿದ್ದಾರೆ. ಅಲ್ಲಿ ಸುತ್ತಮುತ್ತಲ ಸುತ್ತಿ ನೋಡ್ತಾ ಇರ್ತಾರೆ. ಹಂಗಿರ್ಬೇಕಾದ್ರೆ ಅವಾಗ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ. ಅಂದ್ರೆ ಅವಳು ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ರಲ್ವಾ, ಅವರೇ ಕಾಲ್ ಮಾಡಿರೋದು, ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಇಂಟರ್ವ್ಯೂ ಇದೆ, ನಿಮ್ ಕೈಲಿ ಬರಕ್ ಆಗುತ್ತ ಅಂದಾಗ ಇವಳು ಕೂಡ ತುಂಬಾ ಖುಷಿಯಾಗಿ ಬರ್ತೀನಿ ಅಂತ ಹೇಳ್ತಾಳೆ. ಅಕ್ಕ ಪಕ್ಕದಲ್ಲಿರೋ ಹುಡುಗಿ ಕೇಳ್ತಾಳೆ, ಅಕ್ಕ ಇನ್ನೊಂದ್ 2 ಅವರ್ ಅಲ್ಲಿ ಕಾನ್ಸರ್ಟ್ ಸ್ಟಾರ್ಟ್ ಆಗ್ಬಿಡತ್ತೆ, ಇವಾಗ ಎಲ್ಲಿ ಹೋಗ್ತಾ ಇದೀರಾ ನೀವು ಇದನ್ನ ಬಿಟ್ಬಿಟ್ಟು ಅಂದಾಗ, ಇದು ನನಗೆ ತುಂಬಾನೇ ಇಂಪಾರ್ಟೆಂಟ್,
2 ಅವರ್ ಇದೆ ತಾನೇ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಇಲ್ಲೇ ಪಕ್ಕದಲ್ಲೇ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಇಂಟರ್ವ್ಯೂಗೆ ಅಂತ ಹೋಗ್ತಾಳೆ. ವೇಟ್ ಮಾಡ್ತಾಳೆ. ಇಂಟರ್ವ್ಯೂನು ಮುಗೀತು. ಅಲ್ಲಿರೋರು ಬಂದು ಹೇಳ್ತಾರೆ, ಆಕ್ಚುಲಿ ನಿಮ್ಮ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿದೆ, ನಿಮ್ಮನ್ನ ಕೆಲ್ಸಕ್ಕೆ ಸೇರ್ಸ್ಕೋಬೇಕು ಅಂತ ನಮ್ಗೆ ಆಸೆ. ಬಟ್ ನಿಮ್ ಪರಿಸ್ಥಿತಿನ ನೋಡಿ ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮ ಕೆಲಸ ಮಾಡೋ ಜಾಗ ಬಂದು 2nd ಫ್ಲೋರ್ ಅಲ್ಲಿ ಇರೋದು, ಆದ್ರೆ ಇಲ್ಲಿ ಲಿಫ್ಟ್ ಕೂಡ ಇಲ್ಲ, ನೀವ್ ಹೆಂಗ್ ಬರ್ತೀರಾ ಅನ್ನೋ ತರ ಹೇಳಿ ರಿಜೆಕ್ಟ್ ಮಾಡ್ಬಿಟ್ರು. ಇವಳು ಕೂಡ ಸರಿ ಆಯ್ತು ಬಿಡು, ಇನ್ನೇನ್ ಮಾಡೋದು ನನ್ ಕರ್ಮ ಅಂತ ಹೇಳಿ ಬೈಕೊಂಡು ಹೊರಗಡೆ ಬರ್ತಾಳೆ. ಅಟ್ಲೀಸ್ಟ್ ಕಾನ್ಸರ್ಟ್ ಗಾದ್ರೂ ಹೋಗೋಣ ಅಂತ ಖುಷಿ ಪಟ್ಟು ಒಂದು ಬಸ್ ನ ಹತ್ತಾಳೆ. ನೋಡಿದ್ರೆ ಫುಲ್ ಆಗಿ ಟ್ರಾಫಿಕ್ ಜಾಮು. ಹೆಂಗಪ್ಪ ಟೈಮ್ ಹೋಗ್ತೀನೋ ಇಲ್ವೋ ಅಂತ ಹೇಳಿ ಭಯ ಪಟ್ಕೊಂಡೆ ಆ ಜಾಗಕ್ಕೆ ಬಂದು ನೋಡಿದ್ರೆ ಆಲ್ರೆಡಿ ಕಾನ್ಸರ್ಟ್ ಸ್ಟಾರ್ಟ್ ಆಗ್ಬಿಡ್ತಾ ಇದೆ. ಅಂದ್ರೆ ಎಲ್ಲಾರು ಒಳಗಡೆ ಬಿಟ್ಬಿಟ್ಟಿರ್ತಾರೆ. ಇನ್ನೇನ್ ಮಾಡಕ್ಕಾಗುತ್ತೆ, ಅಲ್ಲಿರೋರ ಹತ್ರ ಅಕ್ಕ ಪ್ಲೀಸ್ ಅಕ್ಕ ದಯವಿಟ್ಟು ನನ್ನ ಬಿಡಿ, ನಾನು ಇದಕ್ಕೋಸ್ಕರ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ, ನನ್ ಫೇವ್ರೇಟ್ ಐಡಲ್ ಅವರು, ನನ್ ವೀಲ್ ಚೇರ್ ಅಲ್ಲಿ ಬೇರೆ ಬಂದಿದ್ದೀನಿ, ನನ್ ಕಾಲ್ ಬೇರೆ ಸರಿ ಇಲ್ಲ ಅಂತ 2 ಸೆಂಟಿಮೆಂಟ್ ಆಗಿ ಡೈಲಾಗ್ಸ್ ಎಲ್ಲ ಹಾಕಿ ನೋಡಿದ್ಲು. ಸರಿ ಆಯ್ತು ನಿಮ್ ಟಿಕೆಟ್ ಕೊಡಿ ಒಳಗಡೆ ಬಿಡ್ತೀವಿ ಅಂತ ಹೇಳಿ ಕಾನ್ಸರ್ಟ್ ಟಿಕೆಟ್ ನ ಕೇಳಿದ್ರೆ ಬ್ಯಾಗ್ ಅಲ್ಲಿ ನೋಡ್ತಾಳೆ ಟಿಕೆಟ್ ಇಲ್ಲ. ಆಕ್ಚುಲಿ ಬಸ್ ಅಲ್ಲಿ ಬರ್ಬೇಕಾದ್ರೆ ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಅವಳು ಬ್ಯಾಗ್ ತೆಗ್ದಿರ್ತಾಳಲ್ವಾ, ಆ ಟೈಮಲ್ಲಿ ಇದು ಮಿಸ್ ಆಗ್ಬಿಟ್ಟಿರುತ್ತೆ. ಅಯ್ಯೋ ಟಿಕೆಟ್ ಇಲ್ವೇ ಅಂತ ಹೇಳಿ ಪಾಪ ಮಗು ಹೊರಗಡೆನೆ ಇದ್ದೋಯ್ತು. ಅಲ್ಲಿ ಕಾನ್ಸರ್ಟ್ ಕೂಡ ಸ್ಟಾರ್ಟ್ ಆಯ್ತು. ನಮ್ ಹೀರೋ ವಾಯ್ಸ್ ಅವ್ರು ಆಡಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ಹೊರಗಡೆಯಿಂದಾನೆ ಎಂಜಾಯ್ ಮಾಡ್ಕೊಂಡು ಅವ್ರನ್ನೆಲ್ಲ ಚೇರ್ ಅಪ್ ಮಾಡ್ತಾ ಇರ್ತಾಳೆ. ಒಳಗಡೆ ಇರೋರ್ ಸೌಂಡ್ ಅಷ್ಟು ಜೋರಾಗಿ ಕೇಳಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಆಡ್ತಾ ಇರ್ತಾರೆ. ಇವಳು ಇಲ್ಲಿಂದಾನೆ ಚೇರ್ ಅಪ್ ಮಾಡ್ತಾ ಇದ್ಲು. ಒಳಗಡೆ ಇರೋ ನಮ್ ಹೀರೋ, ನಾನ್ ಫಸ್ಟ್ ನನ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಕಂಪೋಸ್ ಮಾಡಿರೋ ಸಾಂಗ್ ಇವಾಗ ಆಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೆಲೋಡಿಯಸ್ ಸಾಂಗ್ ಅವನೊಬ್ನೇ ಸೋಲೋ ಸಿಂಗರ್ ಅವನೊಬ್ನೇ ಆಡ್ತಾನೆ. ತುಂಬಾ ಚೆನ್ನಾಗಿರುತ್ತೆ ಹಾಡು. ಆಲ್ಮೋಸ್ಟ್ ಆ ಹಾಡ್ನ ಕೇಳಿ ಎಲ್ಲರಿಗೂ ಮನ್ಸ್ ಕರ್ಗೋಗ್ಬಿಡತ್ತೇನೋ. ಇವಳಂತೂ ಇಲ್ಲಿ ಹೊರಗಡೆ ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಹಂಗಾಗಿ ಇವಾಗ ಕಾನ್ಸರ್ಟ್ ಕೂಡ ಮುಗೀತು. ಅವಳನ್ನ ಪಿಕಪ್ ಮಾಡಕ್ಕೆ ಅವ್ರ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು. ಅವಳು ಕಾಲ್ ಮಾಡ್ಬೇಕು ಅಂತ ಫೋನ್ ಎತ್ತೋಷ್ಟರಲ್ಲಿ 6 ಜನದಲ್ಲಿ ಒಬ್ಬ ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಫೋನ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೊಡೆದೋಯ್ತು. ಕಾಲ್ ಮಾಡಕ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಒಳಗಡೆ ಕಾನ್ಸರ್ಟ್ ಮುಗಿಸ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ನ ಹಿಡ್ಕೊಂಡು ಬೈಯಕ್ಕೆ ಶುರು ಮಾಡ್ಬಿಟ್ರು. ಆಲ್ಮೋಸ್ಟ್ ಹೊಡಿಯಕ್ಕೆ ಹೊರಟೋದ್ರು. ಯಾಕಂದ್ರೆ ಇವನೀಗ ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈಗ ಕೆಪಾಪ್ ಅಲ್ಲಿ ಒಂದು ಟೀಮ್ ಮೆಂಬರ್ಸ್ ಅಂದ್ರೆ 4 ಜನ ಇರ್ಲೇಬೇಕು. ಇವನ್ ಮಾತ್ರ ನಾನು ಇರಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ಇನ್ ಮಿಕ್ಕದವ್ರಿಗೂ ಕೆಲಸ ಇರೋದಿಲ್ವಲ್ಲ, ಅದಕ್ಕೆ ಅವ್ರು ಓ ಅಂತ ಇವ್ ಮೇಲೆ ಕೂಗಾಡ್ತಾ ಇರ್ತಾರೆ. ಆದ್ರೆ ಮ್ಯಾನೇಜರ್ ಹೆಂಗೋ ಸಮಾಧಾನ ಮಾಡಿ ಅವ್ರನ್ನೆಲ್ಲ ದೂರ ಮಾಡ್ತಾರೆ. ಈ ಕಡೆ ಇವಳು ಕೂಡ ಅಷ್ಟೋ ಫ್ರೆಂಡ್ಗೆ ಫೋನ್ ಮಾಡಕ್ಕಾಗಿಲ್ವಾ, ಪಿಕಪ್ ಮಾಡಕ್ಕೂ ಯಾರು ಬರ್ಲಿಲ್ವಾ. ಆ ಮಂಜಲ್ ಹಂಗೆ ಅಳ್ಕೊಂಡು ಏನಿದ್ ನನ್ ಕರ್ಮ ಅಂತ ಹೋಗ್ತಾ ಇರ್ತಾಳೆ. ಆದ್ರೆ ಒಂದ್ ಜಾಗದಲ್ಲಿ ಆ ವೀಲ್ ಚೇರ್ ಕೂಡ ನಿಂತೋಯ್ತು. ಅದಕ್ಕೆ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಏನಿದ್ ಇವತ್ತು ಬೆಳಗ್ಗೆಯಿಂದ ನನಗೆಲ್ಲ ಬ್ಯಾಡ್ ಲಕ್, ಏನು ಒಳ್ಳೇದ್ ನಡೀತಾ ಇಲ್ಲ. ಇಷ್ಟಪಟ್ಟು ಆ ಕೆಲ್ಸಕ್ಕೆ ನಾನು ಅಪ್ಲೈ ಮಾಡಿದೆ. ಕೊನೆಗೆ ಆ ಕೆಲ್ಸನೂ ಇಲ್ದಂಗ ಆಯ್ತು. ಕಾನ್ಸರ್ಟ್ ಹೋಗ್ಬೇಕು ಅಂತ 5 ವರ್ಷದಿಂದ ವೇಟ್ ಮಾಡಿದೆ. ಅದನ್ನು ನನ್ ಕಣ್ಣಾರೆ ನೋಡಕ್ಕಾಗ್ಲಿಲ್ಲ. ಹೀರೋನ ಕೂಡ ನನ್ ಕಣ್ಣಾರೆ ನೋಡಕ್ಕಾಗ್ಲಿಲ್ಲ. ಏನ್ ನನ್ ಕರ್ಮ ಇವತ್ತು ಹಿಂಗಿದೆ, ನನ್ ದಿನ ಇವತ್ತಷ್ಟು ಬ್ಯಾಡ್ ಡೇ ನಾನು ಯಾವತ್ತು ನನ್ನ ಲೈಫ್ ಅಲ್ಲಿ ನೋಡಿಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳ. ಅದೇ ಟೈಮ್ ಅಲ್ಲಿ ಆ ಕಡೆಯಿಂದ ನಮ್ ಹೀರೋ ಬರ್ತಾನೆ. ಈ ತರ ಕೂತ್ಕೊಂಡು ಫೀಲ್ ಮಾಡ್ತಾ ಇರೋದನ್ನ ಕಾರಿಂದ ಗಮನಿಸ್ಬಿಟ್ಟು ಛತ್ರಿ ಎತ್ಕೊಂಡ್ ಬರ್ತಾನೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಏನಾಯ್ತು, ಏನ್ ಪ್ರಾಬ್ಲಮ್, ನಿಮ್ ವೀಲ್ ಚೇರ್ ನಿಂತೋಯ್ತಾ ಅಂತ ಮಾತಾಡಿಸ್ತಾನೆ. ಅಷ್ಟೇ ಅವನನ್ನ ನೋಡಿದ ತಕ್ಷಣ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಅವಳ ಮೈಂಡ್ ವಾಯ್ಸ್ ಹೆಂಗಿರತ್ತಂದ್ರೆ ಬೇಡದೇ ಇರೋವಾಗೆಲ್ಲ ಬಾಯಿ ಲೊಡ ಅಂತ ಮಾತಾಡ್ತಾ ಇರುತ್ತೆ. ಇಷ್ಟವಾದ ಅವ್ನ್ ಕಣ್ ಮುಂದೆ ಬಂದಿದ್ದಾನೆ, ಮಾತಾಡೆ ಅಂತಂದ್ರೆ ಯಾಕೆ ಬಾಯಿಂದ ಮಾತೇ ಬರ್ತಾ ಇಲ್ಲ ಅಂತ ಹಂಗೆ ಬಿಕ್ಕರ್ಸ್ಕೊಂಡು ಕೂತಿರ್ತಾಳೆ. ಹೀರೋ ಕೂಡ ಗಮನಿಸ್ಬಿಟ್ಟು ಅವಳಿಗೆ ತುಂಬಾ ಚಳಿ ಆಗ್ತಿದೆ ಅಂತ. ಛತ್ರಿ ಬೇರೆ ತಂದಿಲ್ವಲ್ಲ ಅವಳು, ಇವನ ಛತ್ರಿನ ಅವಳ ಮೇಲೆ ಇಡೋದು ಅಲ್ದೆ ಈ ಚಳಿ ಆಗದಿರೋದಕ್ಕೆ ಅದೇನೋ ಪ್ಯಾಕೆಟ್ಸ್ ತರ ಕೊಡ್ತಾರಲ್ಲ, ಹಾಟ್ ಪ್ಯಾಕೆಟ್ಸ್, ಆ ತರದನ್ನ ಅವಳ ಕೈಗೆ ಕೊಟ್ಬಿಟ್ಟು ಇವಾಗ ನಿಮ್ಗೆ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವಳು ನೋಡಿದ್ರೆ ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಯಾಕೆ ಮೇಡಮ್ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂದಾಗ ಆಕ್ಚುಲಿ ನಾನ್ ನಿಮ್ಮ ದೊಡ್ಡ ಫ್ಯಾನ್ ಗೊತ್ತಾ, ಇವತ್ತು ಕಾನ್ಸರ್ಟ್ ಗೆ ಕೂಡ ಬಂದಿದ್ದೆ, ಬಟ್ ಕಾನ್ಸರ್ಟ್ ಒಳಗಡೆ ಬರಕ್ ಆಗ್ಲಿಲ್ಲ, ನಾನು ತುಂಬಾನೇ ಫೀಲ್ ಮಾಡ್ತಿದ್ದೆ ಅಂದಾಗ ಹೌದೌದು ನೀವ್ ಹೇಳೋದೇ ಬೇಡ, ನಿಮ್ ತಲೆ ಮೇಲೆ ಇರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ತಲೆ ಮೇಲೆ ಏನಿರತ್ತಂದ್ರೆ ಮೀನ್ಸ್ ಅವಳು ಏನಂತ ಬರ್ಸ್ಕೊಂಡಿರ್ತಾಳಂದ್ರೆ ಸಂಜೆನ ಹೆಂಗಾದ್ರೂ ಮಾಡಿ ಕಿಡ್ನಾಪ್ ಮಾಡ್ಬಿಡ್ಬೇಕು ಅಂತ ಬರ್ಸ್ಕೊಂಡಿರ್ತಾಳೆ. ಅದ್ರ ನೋಡಿ ನಮ್ ಹೀರೋಗೆ ನಗು ಬಂದ್ಬಿಟ್ಟಿರುತ್ತೆ. ಆಕ್ಚುಲಿ ಇವಳು ಅನ್ಕೊಂಡಿರ್ತಾಳೆ ಮನ್ಸಲ್ಲಿ ಇವನ ಹತ್ರ ಹೇಳ್ಬೇಕು, ಅವತ್ತು ರೇಡಿಯೋನಲ್ಲಿ ನನ್ಗೆ ಮಾತಾಡಿ ನೀವು ಸಮಾಧಾನ ಮಾಡಿದ್ರಿ ಅಂತ ಹೇಳ್ಬೇಕು ಅನ್ಕೊಂತಾಳೆ. ಬಟ್ ಅದನ್ನ ಹೇಳದೆ ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಸಂಜೆ ಅಂತ ಮಾತ್ರ ಹೇಳ್ತಾಳೆ. ಸರಿ ಆಯ್ತು, ಇವಾಗ ನಿಮ್ ಮನೆಗೆ ಹೆಂಗ್ ಹೋಗ್ತೀರಾ ನೀವು, ನಾನು ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡ್ಲಾ ಅಂತ ಕೇಳ್ತಾನೆ. ಅದೃಷ್ಟ ತಾನಾಗೆ ಬಂದು ಗೇಟು ಬಾಗ್ಲಲ್ಲಿ ತೆಕ್ಕೊಂಡು ಒಳಗಡೆ ಬಂದ್ಬಿಟ್ಮೇಲೆ ಬೇಡ ಅಂತ ಓಡ್ಸಕ್ಕಾಗುತ್ತಾ. ಇವಳು ಫೀಲಿಂಗ್ ಹಂಗಿರುತ್ತೆ. ಆಹಾ, ನಾನ್ ಯಾರನ್ನ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಅವ್ನಿಗೆ ಕಣ್ಮುಂದೆ ಬಂದು ನಿಂತಿದ್ದಾನೆ, ನಿಂತಿರೋದು ಅಲ್ದೆ ಮನೆಗ್ ಬೇರೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಬೆಳಗ್ಗೆಯಿಂದ ದರಿದ್ರ ನನ್ನನ್ನ ಸುತ್ಕೊಂಡಿತ್ತು ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವ್ರ ತರ ಬಂದು ದರಿದ್ರನ್ ಓಡಿಸಿದ್ನಲ್ವಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಸರಿ ಡ್ರಾಪ್ ಮಾಡಿ ಅಂತ ಹೇಳಕ್ ಬರ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಅವ್ರ ಫ್ರೆಂಡ್ ಜಾಗಕ್ಕೆ ಬಂದ್ಬಿಟ್ಲು. ಅವಳು ಬಂದು ಆರನ್ ಮಾಡ್ತಾ ಇರ್ತಾಳೆ. ಈ ಲೂಸ್ ಏನಕ್ಕೆ ಇವಾಗ ಬಂದ್ಲು, ನಾನು ಆಸೆ ಪಟ್ಟಿದ್ದೇನೋ ನನ್ಗೆ ಸಿಕ್ಕಾಕ್ ಬಿಡೋದಿಲ್ವೇನೋ ಇವಳು ಅಂತ ಹೇಳಿ ಬೈಕೊಂಡು ಬೇರೆ ದಾರಿ ಇಲ್ವಲ್ಲ, ಸರಿ ಸಂಜೆ ಇನ್ನೊಂದ್ಸತಿ ನಿಮ್ಮನ್ನ ಮೀಟ್ ಮಾಡ್ತೀನಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ನಮ್ ಹೀರೋ ಸರಿ ಆಯ್ತು ಏನು ಪ್ರಾಬ್ಲಮ್ ಇಲ್ಲ ತಗೊಳ್ಳಿ ಛತ್ರಿನ ತಗೊಂಡು ಹೋಗಿ ಅಂತ ಛತ್ರಿನ ಕೊಡಕ್ ಹೋಗ್ತಾನೆ. ಆದ್ರೆ ಅವಳು ಈಗ ಸದ್ಯಕ್ಕೆ ನಿಮ್ಗೆ ಕೊಡಕ್ಕೆ ನನ್ನ ಹತ್ರ ಗಿಫ್ಟ್ ಏನು ಇಲ್ಲ, ನೀವ್ ಒಂದ್ಸತಿ ಇಂಟರ್ವ್ಯೂನ
ಅಲ್ಲಿ ಹೇಳಿದ್ರಿ ನಿಮ್ಗೆ ಕ್ಯಾಂಡೀಸ್ ಅಂದ್ರೆ ತುಂಬಾನೇ ಇಷ್ಟ ಅಂತ, ಅದಕ್ಕೋಸ್ಕರ ತಂದಿದ್ದೀನಿ, ಇದನ್ನ ತಗೊಳ್ತೀರಾ ಅಂದಾಗ ಅವನು ತುಂಬಾ ಖುಷಿಯಾಗಿ ಅದನ್ನ ತಗೊಂತಾಳೆ. ಆಮೇಲೆ ಅವಳು ಅಲ್ಲಿಂದ ಹೊರಟ್ಬಿಟ್ಲು. ಆತರ ಸ್ಟ್ರೇಟ್ ಆಗಿ ಮನೆಗ್ ಬಂದವಳು ಅವ್ರ ಅಮ್ಮ ಹತ್ರ ಕೇಳ್ತಾರೆ, ಅಮ್ಮ ಅವತ್ತು ನಾನು ಹಾಸ್ಪಿಟಲ್ ಇರ್ಬೇಕಾದ್ರೆ ರೇಡಿಯೋನಲ್ಲಿ ಒಬ್ಬರು ಮಾತಾಡಿದ್ರಲ್ವಾ, ನನಗೆ ಸಮಾಧಾನ ಕೂಡ ಹೇಳಿದ್ರಲ್ವಾ, ಅವ್ರ ಹೆಸರೇನಂತ ನಿಮ್ಗೆ ನೆನ್ಪಿದ್ಯಾ ಅಂದಾಗ 5-6 ವರ್ಷ ಆಗೋಯ್ತಲ್ವಾ, ಅವ್ರಿಗೆ ಸರಿಯಾಗಿ ನೆನ್ಪಿಲ್ಲ. ಇಲ್ವಲ್ಲಮ್ಮ ನನ್ಗೆ ನೆನ್ಪಿಲ್ಲ, ಯಾಕೆ ಏನಕ್ಕೆ ಕೇಳ್ತಾ ಇದೀಯ ಅಂದಾಗ, ಏನಿಲ್ಲಮ್ಮ ಅವ್ರನ್ನ ನಾನು ಇವತ್ತು ಡೈರೆಕ್ಟ್ ಆಗಿ ನೋಡಿದೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ, ಆಕ್ಚುಲಿ ಅವತ್ತು ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಮೀನ್ಸ್ ಫೋನ್ ಅಲ್ಲಿ ನೀವು ಮಾತಾಡಿ ನನ್ಗೆ ಸಮಾಧಾನ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಹೇಳಕ್ ಆಗ್ಲಿಲ್ಲಮ್ಮ, ತುಂಬಾ ಬೇಜಾರಾಗ್ತಿದೆ ಅಂದಾಗ, ಪರವಾಗಿಲ್ಲ ಬಿಡು ಅವರೇ ಅರ್ಥ ಮಾಡ್ಕೊಂತಾರೆ ಅನ್ನೋ ತರ ಹೇಳಿ ಅವರು ಸುಮ್ನೆ ಆಗ್ಬಿಟ್ರು. ಅದಾದ್ಮೇಲೆ ಇವಳು ಕೂಡ ರೂಮ್ ಗೆ ಬಂದು ಹೀರೋ ಕೊಟ್ಟಿದ್ದಲ್ವಾ ಒಂದು ಹಾಟ್ ಪ್ಯಾಕೆಟ್, ಅದನ್ನ ಆ ವಾಚ್ ಎಲ್ಲ ಇಟ್ಟಿರ್ತಾಳೆ, ಹೀರೋದೊಂದು ಕಲೆಕ್ಷನ್ ಒಂದು ಬಾಕ್ಸ್ ಇಟ್ಟಿರ್ತಾಳೆ, ಅದ್ರಲ್ಲಿ ಎತ್ತಿಡ್ಬೇಕಾದ್ರೆ ಆ ಟೈಮಲ್ಲಿ ವಾಚ್ ಅಲ್ಲಿ ಲೈಟ್ ಆಗಿ ಲೈಟ್ ಬರುತ್ತೆ, ಅದನ್ನ ನೋಡ್ದೋಳು ಇದೇನಿದು ಅರೆ ವಾಚ್ ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ ಅದನ್ನ ಕೈಗೆ ಕಟ್ಕೊಂತಾಳೆ. ಸ್ವಲ್ಪ ಹೊತ್ತಲ್ಲೇ ಅವಳ ಫೋನ್ಗೆ ಈ ಫ್ಯಾನ್ ಗ್ರೂಪ್ ಇಂದ ಒಂದು ಮೆಸೇಜ್ ಬರ್ತಾನೆ ಇರುತ್ತೆ, ಒಂದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ, ಅದ್ರ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಒಂದು ಹೋಟೆಲ್ ಸ್ಟೇ ಆಗಿರೋದು, ಆದ್ರ ಫುಲ್ ಆಗಿ ಕುಡಿದ್ಬಿಟ್ಟು ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡಿರ್ತಾನೆ. ಅಲ್ಲಿ ಕೆಳಗಡೆ ಇರೋ ಆ ಹುಡುಗಿರಲ್ಲ, ಸಂಜೆ ರೂಮ್ಗೆ ಹೋಗಿದ್ದೆ ಕಣೆ, ನೋಡೋಕ್ ಹೆಂಗಿದಾನೆ ಗೊತ್ತಾ, ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ, ನೀನು ಹೋಗು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅದೇ ಟೈಮ್ ಅಲ್ಲಿ ದಪ್ಪ ಅಂತ ಒಂದು ಸೌಂಡ್, ಏನಂತ ನೋಡಿದ್ರೆ ನಮ್ ಹೀರೋನೆ ಬಂದು ನೀರ್ಗೆ ಬಿದ್ಬಿಟ್ಟ. ಈ ಕಡೆ ಇವಳು ಕೂಡ ಫೋನ್ ನ ನೋಡ್ತಾ ಇದ್ಲಲ್ವಾ, ಸ್ವಲ್ಪ ಹೊತ್ತಲ್ಲೇ ಈ ತರ ಮೆಸೇಜಸ್ ಪಾಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಈ ತರ ಅವನು ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ದ ಅಂತ. ನಮ್ ಹೀರೋಯಿನ್ ನಂಬ್ತಾನೆ ಇಲ್ಲ, ಅಮ್ಮಮ್ಮ ಅಂದ್ರೆ ಒಂದು 1 ಅವರ್ ಆಗಿಲ್ಲ ನಾನು ಅವನನ್ನ ನೋಡಿ, ಅಷ್ಟ್ ಬೇಗ ಅವನೇನಕ್ ಸೂಸೈಡ್ ಮಾಡ್ಕೊಳ್ತಾನೆ, ಆತರ ಏನಿಲ್ಲ ಚೇಚೆ ಅಂತ ಅನ್ಕೊಂತಾಳೆ. ಬಂದಿರೋ ಫೋಟೋಸ್ ಕೂಡ ಅವಳು ಸರಿಯಾಗಿ ಗಮನಿಸೋದಿಲ್ಲ, ಅದನ್ನ ನಂಬೋದಿಲ್ಲ. ಆದ್ರೆ ವಿಡಿಯೋ ಬಂದ ಮೇಲೆನೆ ಅಲ್ಲಿ ಅವ್ನಿಗೆ CPR ಎಲ್ಲ ಮಾಡ್ತಾ ಇರ್ತಾರೆ, ಆತರ ಒಂದು ವಿಡಿಯೋ ಬಂದ ಮೇಲೆನೆ ಇವಳಿಗೆ ಸಖತ್ ಶಾಕ್ ಆಗೋಯ್ತು, ಏನು ಅವ್ನ್ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡದ್ನ ಅಂತ. ಅಷ್ಟೇ ಅಲ್ಲ, ಅವ್ನ್ ಇವಾಗ ಈ ತರ ಒಂದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಗ್ರೂಪ್ ಅಲ್ಲಿ ಮೆಸೇಜ್ ಕೂಡ ಬರುತ್ತೆ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಅವಳ ವೀಲ್ ಚೇರ್ ನ ತಗೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ಬಿಟ್ಲು. ಅವಳದು ಎಲೆಕ್ಟ್ರಾನಿಕ್ ವೀಲ್ ಚೇರ್ ಈಗ ರಿಪೇರ್ ಆಗಿದೆ, ರಿಪೇರ್ ಅಲ್ಲ ಅದು ಚಾರ್ಜ್ ಇರೋದಿಲ್ಲ, ಸೊ ಇನ್ನೊಂದು ಕೈಯಲ್ಲಿ ತಳ್ತಾರಲ್ಲ ಆ ತರ ವೀಲ್ ಚೇರ್ ಅಲ್ಲಿ ಎದ್ದು ಬಿದ್ದು ಹಾಸ್ಪಿಟಲ್ ಕಡೆ ಹೋಗ್ತಾ ಇರ್ತಾಳೆ. ಆತರ ಅವಳೊಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ಲಲ್ವಾ, ಹೀರೋದು ವಾಚ್ ಕೈಲಿ ಕಟ್ಕೊಂಡಿದ್ಲಲ್ವಾ, ಅದಂಗೆ ಆ ಬ್ರಿಡ್ಜ್ ಒಂದು ಪಿಲ್ಲರ್ ಹತ್ರ ಸಿಕ್ಕಾಕೊಂಡು ಅದು ಕೆಳಗಡೆ ಇರೋ ನದಿಗೆ ಬಿದ್ಬಿಡ್ತು. ಒಂದು ಸಣ್ಣ ನೀರ್ ಹರಿತಾ ಇರುತ್ತೆ, ಅದ್ರಲ್ಲಿ ಬಿದ್ಬಿಡ್ತು. ಅಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಗೆ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾರೆ, ಅವನನ್ನ ಬದುಕ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಇವಳು ಆ ವಾಚ್ ಹೆಂಗಾದ್ರು ಮಾಡಿ ಎತ್ಕೋಬೇಕು ಅಂತ ಹೇಳಿ ಆ ವೀಲ್ ಚೇರ್ ಇಂದ ಕೆಳಗಡೆ ಸ್ಟೆಪ್ಸ್ ಅಲ್ಲಿ ಉರುಳ್ಕೊಂಡು ಹೋಗಿ ಹಂಗೆ ಕಾಲಲ್ಲೇ ಜರ್ಕೊಂಡ್ ಹೋಗಿ ಆ ನೀರಲ್ಲಿರೋ ವಾಚ್ ನ ಕೂಡ ಎತ್ಕೊಂಡ್ಬಿಟ್ಲು. ಆ ವಾಚ್ ನ ನೋಡಿ ಖುಷಿ ಪಡೋ ಟೈಮ್ ಅಲ್ಲೇ ಅಲ್ಲಿ ದೊಡ್ಡದಾಗಿ ಸ್ಕ್ರೀನ್ ಮೇಲೆ ಹೀರೋಯಿನ್ ಇಲ್ಲ, ಹೀರೋ ಸತ್ತೋದ ಅನ್ನೋ ಒಂದು ನ್ಯೂಸ್ ಬರುತ್ತೆ. ಅಷ್ಟೇ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಟಕ್ಕಂತ ಫೋನ್ ನ ಓಪನ್ ಮಾಡಿ ನೋಡಿದ್ರೆ ಆಲ್ರೆಡಿ ಹೀರೋ ಬಂದು ರಿಟೈರ್ಡ್ ಆಗ್ತೀನಿ ಅಂತ ಹೇಳ್ತಾ ಇದ್ದ ಅಲ್ವಾ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದ. ಅವನು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದ, ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೆ ಕೂಡ ವಾಸಿ ಆಗ್ಲಿಲ್ಲ, ತುಂಬಾನೇ ಸ್ಟ್ರೆಸ್ ಆಗಿ ಫೀಲ್ ಆಗಿ ಡಿಪ್ರೆಷನ್ ಗೆ ಹೋಗಿನೇ ಅವ್ನು ಇವಾಗ ಸೂಸೈಡ್ ಮಾಡ್ಕೊಂಡು ಸತ್ತೋದ ಅಂತ ಬಂದಿರತ್ತೆ. ಇವಳ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ನಾನ್ ಇದನ್ನ ನಂಬೋದಿಲ್ಲ. ಅವತ್ತು ನಾನ್ ಸಾಯಕ್ಕೆ ಅಂತ ಹೋದಾಗ ನೀ ನನ್ಗೆ ಎಷ್ಟು ಸಮಾಧಾನ ಮಾಡಿದೆ, ಸೀಸನ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ದಲ್ವಾ, ಇವತ್ತು ರೇನಿ ಸೀಸನ್ ಅಂದ್ರೆ ನಾಳೆ ನೀನ್ ಇಷ್ಟಪಡತ್ರ ಒಂದು ಸೀಸನ್ ಬಂದೇ ಬರುತ್ತೆ, ಅದೇ ತರ ಜೀವನ ಚೇಂಜ್ ಆಗುತ್ತೆ, ನಾಳೆಗೋಸ್ಕರ ನೀನ್ ವೇಟ್ ಮಾಡಿರ್ಬೋದಲ್ವಾ, ಯಾಕೆ ಈ ತರ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇದ್ದಾಳೆ. ಅದ್ರೆಲ್ಲ ಕೈಯಲ್ಲಿ ಅವಳಿಗೆ ವಾಚ್ ಬೇರೆ ಸಿಕ್ಕಿರತ್ತಲ್ವಾ, ಅದನ್ನ ಗಟ್ಟಿಗೆ ಹಿಡ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದ ವಾಚ್ ನ ಒಂದು ಬಟನ್ ನ ಪ್ರೆಸ್ ಮಾಡ್ಬಿಟ್ಲು. ಸೊ ಹಂಗೆ ಒಂದು ಕ್ಷಣ ಅವಳು ಸುತ್ತ ಇರೋದೆಲ್ಲ ಫ್ರೀಸ್ ಆಗೋಯ್ತು. ಅವಳಿಗೇನ್ ಅರ್ಥ ಆಗ್ಲಿಲ್ಲ, ಏನ್ ನಡೀತಾ ಇದೆ ಇಲ್ಲಿ, ಏನೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ ಅಂತ ನೋಡ್ತಾ ಇರ್ತಾಳೆ. ಆ ವಾಚ್ ನ ನೋಡಿದ್ರೆ ವಾಚ್ ಲೈಟ್ ಕೂಡ ಬಂದಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಅವಳು ಟೈಮ್ ಟ್ರಾವೆಲ್ ಮಾಡ್ಬಿಟ್ಲು. ಆತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಆಲ್ಮೋಸ್ಟ್ ಅವಳು ಸ್ಕೂಲ್ ಟೈಮ್ಗೆ ಹೊರಟೋಗಿರ್ತಾಳೆ. ಅದು ಅವಳಿಗೆ ಇನ್ನೂ ಗೊತ್ತಿಲ್ಲ. ಹಂಗೆ ಮಲ್ಕೊಂಡಿರ್ತಾಳೆ ಬೆಂಚ್ ಮೇಲೆ. ಆ ಸರ್ ಬಂದು ಅಷ್ಟು ಇಂಟ್ರೆಸ್ಟ್ ಆಗಿ ನಾನು ಕ್ಲಾಸ್ ಮಾಡ್ತಾ ಇದೀನಿ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಯಾ ಅಂತ, ಕನ್ಸಲ್ಲಿ ಏನ್ ಬಂತು ನಿನ್ಗೆ, ಎದ್ದೇಳು ಮೇಲೆ ಅಂತ ಎಬ್ಬಿಸ್ತಾರೆ. ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಏನು ಎಲ್ ಬಂದಿದ್ದೀನಿ ನಾನು, ಬುಲ್ಡಾಗ್ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಸರ್ಗೆ ಒಂದು ನಿಕ್ ನೇಮ್ ಇಟ್ಕೊಂಡಿರ್ತೀವಲ್ಲ ನಾವು ಸ್ಕೂಲ್ ಟೈಮ್ಸ್ ಅಲ್ಲಿ, ಆ ತರ ಸರ್ ನ ಬುಲ್ಡಾಗ್ ಅಂತ ಕರೆದಿದ ತಕ್ಷಣ ಇಬ್ಬನಿಗೆ ಟೆನ್ಷನ್ ಆಗೋಯ್ತು. ಏನು ಬುಲ್ಡಾಗ, ಎಲ್ಲಿ ಕನ್ಸಲ್ ತೇಲಾಡ್ತಾ ಇದೆಯಾ ನೀನು ಅಂತ ಕೇಳಿದಾಗ ಅವಳಿಗೆ ಏನೋ ಆನ್ಸರ್ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಎದಳ್ ಮೇಲೆ ಫಸ್ಟ್ ಎದಳ್ ಮೇಲೆ ಅಂತ ಹೇಳಿ ಟೇಬಲ್ ಒಂದು ತಟ್ಟಿದ ತಕ್ಷಣ ಅವಳಿಗೆ ಭಯನೇ ಆಗೋಯ್ತು. ತಕ್ಕಂತ ಎದ್ ನಿಂತ್ಕೊಂತಾಳೆ. ನೋಡಿದ್ರೆ ಅವಳು ಕಾಲ್ ಚೆನ್ನಾಗೇ ಇದೆ, ಇದೇನಪ್ಪ ಇದು, ನನ್ ಕಾಲೆಲ್ಲ ಚೆನ್ನಾಗೇ ಇದೆ ಅಂತ ಅವಳು ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಿಂತ್ಕೊಂಡ್ ಕಣ್ಸ್ಕಾಣಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟ. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ನಿದ್ದೆ ಮಾಡೋ ಗ್ಯಾಂಗ್ ನಿಂದಲ್ಲ, ಹೋಗಿ ಹಿಂದ್ಗಡೆ ಹೋಗಿ ನಿಂತ್ಕೋ ಹೋಗು, ಎಲ್ಲರೂ ಪೇಜ್ ನಂಬರ್ 64 ಓಪನ್ ಮಾಡಿ ಅಂತ ಹೇಳಿ ಅಯ್ಯಪ್ಪ ಪಡ್ಗೆ ಅಯ್ಯಪ್ಪ ಕ್ಲಾಸ್ ಮಾಡಕ್ಕೆ ಶುರು ಮಾಡ್ದ. ಬಟ್ ಇವಾಗವರೆಗೂ ಇವಳ ಕೈಲಿ ನಂಬಕ್ಕೆ ಆಗ್ತಲ್ಲ, ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾಳ ಅಥವಾ ಏನ್ ನಡೀತಾ ಇದೆ ಅಂತ. ಶಾಕಿಂಗ್ ಅವ್ರ ಕಾಲ್ನೇ ನೋಡ್ಕೊಂಡಿದ್ದಳು. ಅಯ್ಯಪ್ಪ ಗದ್ರೋ ಸೌಂಡ್ ನ ಕೇಳಿಸಿ ಮತ್ತೆ ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಲು. ಅಂದ್ರೆ ಹೀರೋಗ್ ಏನಾಯ್ತೋ ಏನೋ ನೋಡ್ಬೇಕು ಅಂತ. ಆಕ್ಚುಲಿ ಫಸ್ಟೇ ಹೇಳಿದ್ದೆ, ಹೀರೋ ಕೂಡ ಇವಳ ಸ್ಕೂಲ್ ಅಲ್ಲೇ ಓದಿದ್ದ ಸೀನಿಯರ್ ಅಂತ ಹೇಳಿ. ಅವನ್ನ ನೋಡ್ಬೇಕು ಅಂತ ನೋಡಿದ್ರೆ ಅವನೀಗ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸಣ್ಣ ಪುಟ್ಟ ಕಾಂಪಿಟೇಷನ್ಸ್ ಇಡ್ತಾ ಇರ್ತಾರಲ್ಲ, ಆತರ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವಳಲ್ಲಿ ಹೋಗಕ್ಕೆ ಟ್ರೈ ಮಾಡ್ತಾಳೆ. ಫ್ರಂಟ್ ಗೇಟ್ ಕ್ಲೋಸ್ ಆಗಿದೆ ಅಂತ ಹಿಂದ್ಗಡೆ ಗೇಟ್ ಅಲ್ಲಿ ಹೋಗ್ತಾಳೆ, ಮುಂದ್ಗಡೆ ಗೇಟ್ ಅಲ್ಲಿ ಓಡ್ ಬರ್ತಾಳೆ. ಹಂಗ ಒಳಗಡೆ ಹೋಗ್ಬಿಟ್ಲು. ಅಲ್ಲಿ ನಮ್ ಹೀರೋನ ನೋಡಿ ಸಖತ್ ಖುಷಿ ಪಡ್ಬಿಟ್ಲು. ಓಡೋಗಿ ಹಾಗ್ ಮಾಡ್ಕೊಂಡ್ಬಿಟ್ಲು. ಸಂಜೆ ನಿನ್ಗೇನಾಗಿಲ್ಲ ತಾನೆ ಅಂದ್ರೆ ಅವ್ನ್ಗೇನ್ ಅರ್ಥ ಆಗ್ತಿಲ್ಲ. ಯಾರಮ್ಮ ನೀನ್ ಹುಡುಗಿ, ನಿನ್ಗೇನಾಯ್ತು ಅಂತ ಕೇಳ್ತಾ ಇದ್ರೆ, ಇಲ್ಲ ನೀನ್ ಅಷ್ಟು ಲೋನ್ ಆಗಿದ್ಯಾ, ಅಷ್ಟು ಡಿಪ್ರೆಷನ್ ಅಲ್ಲಿ ಇದೆಯಾ ಅಂತ ನನ್ ಕೈಲಿ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ನಿನ್ಗೆ ಆತರ ಫೀಲ್ ಆಗ್ತಾ ಇದ್ದಾಗ ಒಬ್ಬರ ನೀನ್ ಶೇರ್ ಮಾಡ್ಕೋಬೇಕು ತಾನೆ, ಇನ್ಮೇಲೆ ನೀನೇನು ಪ್ರಾಬ್ಲಮ್ ಮಾಡ್ಕೊಂಡ್ಬೇಡ, ನಾನ್ ನಿನ್ ಜೊತೆನೆ ಇರ್ತೀನಿ, ನೀನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಅಂತ ಆಲ್ಮೋಸ್ಟ್ ಪ್ರಪೋಸ್ ಮಾಡೋ ತರನೇ ಮಾತಾಡ್ತಾ ಇರ್ತಾಳೆ.
ನನ್ಗೇನ್ ಅರ್ಥ ಆಗ್ತಲ್ಲ ಯಾರೇ ಹುಡುಗಿ ಏನಕ್ಕಿತ್ರ ಮಾತಾಡ್ತಿದ್ದಾಳೆ ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಬಂದು ಅವಳನ್ನ ತರ ಅಂತ ಹೇಳ್ಕೊಂಡು ಹೊಟ್ಟೋದ್ಲು, ಪರ್ಮಿಷನ್ ಇಲ್ದೆ ಒಳಗಡೆ ಬಂದಿದ್ದಾಳೆ ಅಂತ. ಅವಳು ಬೇರೆ ಹೋಗ್ತಾನೆ ಸಂಜೆ ಐ ಲವ್ ಯು ಅನ್ಕೊಂಡೆ ಹೋಗ್ತಾ ಇರ್ತಾಳೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅವ್ರು ಕೂಡ ಹುಡುಗಿನ ತರ ಅಂತ ಕರ್ಕೊಂಡ್ಬಂದು ಹೊರಗಡೆ ಬಿಟ್ಬಿಟ್ರು. ಇಲ್ಲೋಡಮ್ಮ, ಇಲ್ಲಿ ನಡೀತಾ ಇರೋ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸೀಕ್ರೆಟ್ ಆಗಿ ನಡೀತಾ ಇರೋದು, ಇಲ್ಲಿ ಕಾಂಪಿಟೇಷನ್ ನಡೀತು ಅಂತ ಒಳಗಡೆ ಯಾರ ಹತ್ರನು ಹೇಳ್ಬಾರ್ದು ಆಯ್ತಾ, ಹೋಗು ಅಂತ ಹೇಳಿದ್ರೆ ಅವಳಿಗದೆಲ್ಲ ಕಿವಿಗ್ ಬಿದ್ದಿಲ್ಲ. ನಾನ್ ಸಂಜೆನ ನೋಡ್ಬೇಕು ಅಂತ ಹೇಳಿ ಮತ್ತೆ ಒಳಗಡೆ ಹೋಗೋದ್ರಲ್ಲೇ ಗುರಿಯಾಗಿರ್ತಾರೆ. ಅವ್ರು ಸ್ವಲ್ಪ ಜೋರಾಗಿ ಇಟ್ಕೊಂಡು ತಳ್ಬಿಟ್ರು, ಕೆಳಗಡೆ ಬಿದ್ಬಿಟ್ಲು. ಅದರಿಂದ ಕಾಲ್ಗೂ ಏಟಾಗೋಯ್ತು. ಅಯ್ಯೋ ನನ್ ಕಾಲು ಹೋಯ್ತೆ ಅಂತ ಹೇಳಿ ಓ ಅಂತ ಅಳ್ತಾ ಇರ್ತಾಳೆ. ಹಂಗ ಇವಾಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೂ ಅವಳಿಗೆಲ್ಲ ಬರೀ ಇದು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋ ತರ ಅವಳಿಗೆ ಅನ್ನಿಸ್ತಾ ಇಲ್ಲ. ಯಾವ್ದೋ ಡೀಪ್ ಕನ್ಸಲ್ ಇದೀನಿ ಅನ್ನೋ ತರ ಅವಳಿಗೆ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ನಾನ್ ಕನ್ಸಲ್ಲೇ ಇದೀನಾ? ಕನ್ಸಲ್ಲಿದ್ರೆ ನನ್ಗೆ ಬಿದ್ದಾಗ ಏಟ್ ಆಗ್ತಿದೆ, ನೋವಾಗ್ತಿದೆ, ಹಂಗಾದ್ರೆ ನಾನ್ ಎಲ್ಲಿದ್ದೀನಿ? ಅಯ್ಯೋ ಆ ವಾಚ್ ಎಲ್ಲೋಯ್ತು ಅಂತ ಹೇಳಿ ಟಕ್ಕಂತ ಪಾಕೆಟ್ ನ ಮುಟ್ ನೋಡ್ಕೊಂಡ್ರೆ ಪಾಕೆಟ್ ಅಲ್ಲಿ ವಾಚ್ ಇರುತ್ತೆ. ಅಪ್ಪಡಿ ವಾಚ್ ಇಲ್ಲೇ ಇದೆ ಅಂತ ಹೇಳಿ ಅದನ್ನ ಸಮಾಧಾನ ಮಾಡ್ಕೊಂಡ ಬ್ರಿಡ್ಜ್ ಕಡೆ ನೋಡಿದ ತಕ್ಷಣ ಅವಳಿಗೊಂದು ವಿಷಯ ನೆನಪು ಬರುತ್ತೆ. ಅವತ್ತು ಅವಳೊಂದು ಕ್ಲೈಂಟ್ ಗೆ ವಿಡಿಯೋ ಎಡಿಟ್ ಮಾಡ್ಕೊಟ್ಲು ಗೊತ್ತಾ. ಅದ್ ಬಂದು ಆ ವಿಡಿಯೋ ಎಡಿಟ್ ಮಾಡ್ಕೊಟ್ಟಿದ್ ಲೇಡಿ ಬಂದು ಒಂದು ಶಾಮನ್ ಲೇಡಿ. ಆ ವಿಡಿಯೋ ಎಡಿಟಿಂಗ್ ಅಲ್ಲಿ ಏನಿದ್ದಿರತ್ತೆ ಅಂತಂದ್ರೆ ಒಂದು ಆತ್ಮಗಳ ಬಗ್ಗೆ. ಅಂದ್ರೆ ಭೂಮಿಯಲ್ಲಿ ಸಾಯೋ ಮನುಷ್ಯರು ಅವ್ರ ಆಸೆ ನೆರವೇರಿದ್ರೆ ಅವ್ರು ಆಫ್ಟರ್ ಲೈಫ್ ಗೆ ಹೊರಟೋಗ್ತಾರೆ. ಇನ್ ಕೇಸ್ ಅವ್ರಿಗೆ ನೆರವೇರದೇ ಇರೋ ತರ ಆಸೆಗಳೇನಾದ್ರೂ ಇದ್ರೆ ಅವ್ರ ಆತ್ಮ ಇಲ್ಲೇ ಭೂಮಿ ಮೇಲೆ ದೆವ್ವ ತರ ಸ್ತಾ ಇರ್ತಾರೆ. ಒಂದು ವೇಳೆ ಅವರ ಆಸೆ ನೆರವೇರ್ ಬಿಟ್ರೆ ಈ ಬ್ರಿಡ್ಜ್ ನ ಕ್ರಾಸ್ ಮಾಡಿದ್ರೆ ಅವ್ರು ಆಫ್ಟರ್ ಲೈಫ್ ಗೆ ಹೊರಟೋಗ್ಬೋದು ಅನ್ನೋ ತರ ಬರ್ದಿರ್ತಾರೆ. ಈಗ ಅವಳ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಹಂಗಾದ್ರೆ ನಾನ್ ಸತ್ತೋಗ್ಬಿಟ್ನ, ನನ್ನ ಆತ್ಮನ ಇಲ್ಲಿ ಇರೋದು ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಹೀರೋ ಬಂದ್ಬಿಟ್ಟು ಏನಮ್ಮ ಹುಡುಗಿ ಏನ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ಲೈಟ್ ಆಗಿ ಮುಟ್ಟಿ ಮಾತಾಡಿಸ್ತಾನಷ್ಟೇ. ಅವಳಂಗೆ ದಪ್ಪಂತ ಕೆಳಗಡೆ ಬಿದ್ದೇ ಬಿಟ್ಟು ಏನ್ ಜ್ಞಾನ ತಪ್ಪಿಟ್ಟಿದ್ಯಾ ಅಂತ ನೋಡಿದ್ರೆ ಅದೇ ನಾವ್ ಅನ್ಕೊಳ್ಳೋದು. ಇಲ್ಲ ಅವಳು ಎದ್ದೇ ಇದ್ದಾಳೆ, ನಾವೆಲ್ಲ ಸತ್ತೋಗ್ಬಿಟ್ವಲ್ಲ, ನೀವು ದೆವ್ವ ತಾನೆ ಅಂತ ಮಾತಾಡಿಸ್ತಾ ಇರ್ತಾಳೆ. ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅವಳಂಗೆ ಎದ್ ಕೂತ್ಕೊಂಡು ಹೌದು ನೀವ್ ಸತ್ತೋಗಿದ್ದೀರ ಅಂತಂದ್ರೆ ನಾನು ಸತ್ತೋಗ್ಬಿಟ್ಟಿದೀನಿ, ಅದಕ್ಕೆ ನಮ್ಮಿಬ್ರು ಈ ತರ ಒಬ್ರಿಗೊಬ್ರು ನೋಡ್ಕೊಂತಾ ಇರೋದು. ಲೂಸ್ ತರ ಏನೇನೋ ಮಾತಾಡ್ತಿದ್ರೆ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ. ಯಾಕ ಮಾತ್ರ ಮಾತಾಡ್ತಾ ಇದೆ, ತಗೊಂಬ ನೀನ್ ವಾಚ್ ತಗೋ ಅಂತ ವಾಚ್ ನ ಕೊಟ್ರೆ ಅವಳು ಇಲ್ಲ ಅದು ನಿಮ್ ವಾಚ್ ನೀವೇ ಇಟ್ಕೊಳ್ಳಿ, ಆಫ್ಟರ್ ಲೈಫ್ ಅಲ್ಲಿ ಆದ್ರೂ ನಾವಿಬ್ರು ಮೀಟ್ ಮಾಡೋಣ, ಇವಾಗ ಅಟ್ಲೀಸ್ಟ್ ನೀವು ಲೋನ್ಲಿಯಾಗಿ ಫೀಲ್ ಮಾಡೋದಿಲ್ಲ, ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಮಾತಾಡ್ಕೊಂಡಿದ್ದಳು. ಅಯ್ಯೋ ನಮ್ಮಮ್ಮ ಅಯ್ಯೋ ನಮ್ಮ ಅಜ್ಜಿ ಅಂತ ಹೇಳಿ ಕೆಳಗಡೆ ಕುತ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ ಏನಾಯ್ತು ಹುಡುಗಿಗೆ ಏನಕ್ಕಿತ್ರ ಅಳ್ತಿದ್ದಾಳೆ ಅಂತ. ಆದ್ರೆ ಟಕ್ಕಂತ ದೆವ್ವ ತರ ಎದ್ ನಿಂತ್ಕೊಂತಾಳೆ. ಒಂದ್ ಐಡಿಯಾ ಇದೆ ನನ್ನ ಹತ್ರ, ನಾವ್ ಇಬ್ರು ಸೇರಿ ಇಲ್ಲೇ ಬಾಳೋಣ, ಆದ್ರೆ ಯಾವ್ದೇ ಕಾರಣಕ್ಕೆ ಬ್ರಿಡ್ಜ್ ನ ಮಾತ್ರ ನೀವು ಕ್ರಾಸ್ ಮಾಡಬಾರ್ದು, ಕ್ರಾಸ್ ಮಾಡಿದ್ರೆ ನೀವು ನರ್ಕ ಕೊಟ್ಟೋಗ್ತೀರಾ ಅಂತ ಹೇಳಿದ್ರೆ ಏನು ನರ್ಕ ಕೊಟ್ಟೋಗ್ತೀನ, ನಮ್ಮ ಮನೆಗೆ ಹೋಗೋ ದಾರಿ ಅದು, ನಾನು ಆ ಕಡೆ ಹೋಗದೆ ನೆಲ್ ಹೋಗ್ಲಿ ಅಂತ ಹೋಗಕ್ ಹೋದ್ರೆ ಅವಳು ಬಿಡ್ತಾ ಇಲ್ಲ. ಇಲ್ಲ ಇಲ್ಲ ನೀವು ಹೋಗ್ಬಾರ್ದು, ನೀವೇನಾದ್ರು ಬ್ರಿಡ್ಜ್ ನ ಕ್ರಾಸ್ ಮಾಡಿದ್ರೆ ನರ್ಕ ಕೊಟ್ಟೋಗ್ತೀರಾ ಅಂತ ಹೇಳಿ ಅಡ್ಡಿ ಹಾಕೊಂಡಿರ್ತಾಳೆ. ಇವ್ನ್ಗೇನ್ ಅರ್ಥ ಆಗ್ತಾರ. ಅಯ್ಯೋ ಈ ಹುಡುಗಿ ಹತ್ರ ಸಿಕ್ಕಾಕೊಂಡು ನಾನೇನ ಕೌಸ್ತೆ ಪಡೋದು ಅಂತ, ನಾವಿಬ್ರು ಇಲ್ಲೇ ಬದುಕಣ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಅಷ್ಟೇ ಅವ್ನು ಇವಳ ಹತ್ರ ಸಿಕ್ಕಾಕೊಳ್ಳೋರು ಯಾರು ಅಂತ ಹೇಳಿ ಅಲ್ಲಿಂದ ಓಡ್ದ. ಒಂದು ಟ್ಯಾಕ್ಸಿ ಬಂತು, ಟ್ಯಾಕ್ಸಿನೂ ಹತ್ಕೊಂಡು ಹೊಟ್ಟೋದ. ಇವಳ್ಗ ಏನು ನರ್ಕಕ್ಕೆ ಹೊಸದಾಗಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆಯಾ, ಟ್ಯಾಕ್ಸಿನ ಹಾಕ್ಬಿಡಿದಾರ ಅಂತ ನೋಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ಅವಳಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಏನಪ್ಪಾ ಅಂತ ಅಟೆಂಡ್ ಮಾಡಿ ನೋಡಿದ್ರೆ ಅವ್ರ ಅಮ್ಮ ಓ ಅಂತ ಬೈತಾ ಇರ್ತಾರೆ. ಏನಾಗಿದೆ ನಿನ್ಗೆ, ಸ್ಕೂಲ್ ನ ಅರ್ಧದಲ್ಲೇ ಕಟ್ಟೋಡ್ದು ಓಡೋಗಿದ್ಯಂತೆ, ಸ್ಕೂಲಿಂದ ನನಗೆ ಫೋನ್ ಮಾಡಿದ್ರು, ಇನ್ನೊಂದು 1 hour ಅಲ್ಲಿ ನಿನ್ ಮನೆಗ್ ಬಂದಿಲ್ಲ ಅಂತ ಇಟ್ಕೋ, ನರ್ಕಕ್ ಹೋಗೋ ಟ್ರೈನ್ ಹತ್ತಿಸ್ಬಿಡ್ತೀನಿ ನಿನ್ಗೆ ಅಂತ ಹೇಳಿ ಬೈದಿದ ತಕ್ಷಣ ಅಯ್ಯೋ ಅಮ್ಮ ಇಲ್ಲಮ್ಮ ಬಂದೇ ಇರಮ್ಮ ಅಂತ ಹೇಳಿ ಭಯ ಪಟ್ಕೊಂಡ್ ಮನೆ ಕಡೆ ಓಡೋಗ್ತಾ ಇದ್ದಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಅವ್ರ ಮನೆಗೆ ಹೊರಟೋದ. ಅವ್ರಪ್ಪ ಕಾಲ್ ಮಾಡಿದಾರೇನೋ, ಹೆಂಗೈತಪ್ಪ ಇವತ್ತು ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಾಯ್ತಾ ಏನು ಅಂತ ಮಾತಾಡಿದಾಗ ಇವ್ನ ಅದಕ್ಕೆಲ್ಲ ಆನ್ಸರ್ ಮಾಡ್ಬಿಟ್ಟು ಓಕೆಪ್ಪ ಕಾಲ್ ಕಟ್ ಮಾಡ್ತೀನಿ ಅಂತ ಕಾಲ್ ನ ಕಟ್ ಮಾಡ್ದ. ಆಮೇಲೆ ಅವ್ನಿಗೆ ಹೀರೋಯಿನ್ ಬಗ್ಗೆ ನೆನಪು ಬರ್ತಾ ಇರೋದು. ಅವಳ ಹತ್ರ ಓಡ್ ಬಂದ್ಬಿಟ್ಟು ಇನ್ಮೇಲೆ ನಿನ್ನ ಲೋನ್ಲಿಯಾಗಿ ಗಿಡಕ್ ಬಿಡೋದಿಲ್ಲ, ನಾನ್ ನಿನ್ ಜೊತೆನೆ ಇರ್ತೀನಿ ಅಂತೆಲ್ಲ ಮಾತಾಡಿದ್ದು, ಮತ್ತೆ ಕೊನೆಗೆ ಐ ಲವ್ ಯು ಅಂತೆಲ್ಲ ಹೇಳಿದ್ದೆಲ್ಲ ಯೋಚನೆ ಮಾಡಿದವನು ಕನ್ಫರ್ಮ್ ಅವ್ಳಿಗೆ ನಿಜವಾಗ್ಲೂ ಮೆದುಳು ಸರಿಯಾಗಿ ಬೆಳ್ದಿಲ್ಲ, ಅರ್ಧಂಬರ್ಧ ಬೆಳ್ದಿದೆ ಅಂತ ಆ ವಾಚ್ ನ ನೋಡ್ತಾನೆ. ಅವನ ಹತ್ರ ಇರುತ್ತಲ್ಲ ಹತ್ರ ವಾಚು, ನನ್ನ ಹತ್ರ ಇದೆಯಲ್ಲ ವಾಚು, ಮತ್ತೆ ಇದು ನನ್ ವಾಚ್ ಅಂತ ಅವ್ಳಿಗೆ ಏನಕ್ಕೆ ಕೊಟ್ಲು ಅಂತ ಅದನ್ನ ನೋಡ್ತಾ ಇರ್ತಾನೆ. ಇಲ್ಲಿ ಇವಳು ಕೂಡ ಹಂಗೋ ಹಿಂಗೋ ಮನೆ ಹತ್ರ ಬಂದ್ಬಿಟ್ಲು. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಅವರಮ್ಮ ಬ್ಯಾಗ್ ನ ಎತ್ತಿ ಅವಳ ಮೇಲೆ ಬಿಸಾಕಿದ್ರು. ಅಂತ ಏನೇ ನಿನ್ಗೆ ಅರ್ಜೆಂಟ್ ಕೆಲಸ, ಕ್ಲಾಸ್ ಇಂದ ಬ್ಯಾಗ್ ಕೂಡ ಎತ್ಕೊಳ್ದೆ ಹೋಗಿದ್ಯಾ, ಏನೇ ಮಾಡ್ತಾ ಇದೆಯಾ ನೀನು ಅಂತ ಬೈತಾ ಇದ್ರೆ ಅವಳಿಗದೆಲ್ಲ ಕಿವಿ ಒಳಗಡೆ ಹೋಗ್ತಾ ಇಲ್ಲ. ನಮ್ಮಮ್ಮ ಹೆಂಗಾಗ್ಬಿಟ್ರು ಅಂತ ಹೇಳಿ ಸುತ್ತಮುತ್ತ ನೋಡ್ತಾ ಇರ್ತಾಳೆ ಅವ್ರ ಅಮ್ಮನ. ಅಮ್ಮ ಹೆಂಗಮ್ಮ ನೀನ್ ಇಷ್ಟ ಹೆಂಗಾಗ್ಬಿಟ್ಟೆ ಅಂತ ಕೇಳಿದ್ರೆ ಅವ್ರಮ್ಮ ಇನ್ನು 4 ಏಟ್ ಸೇರ್ಸ್ಕೊಡ್ತಾರೆ. ಬೈತೀನಿ ಅಂತ ಹೇಳಿ ಹೊಡಿತೀನಿ ಅಂತ ಹೇಳಿ ನನ್ಗೆ ಐಸ್ ಇಡ್ತಾ ಇದ್ಯಾ ನೀನ್, ಹಿಂಗೆಲ್ಲ ಹೇಳಿ ಎಲ್ಲೇ ಹೋಗಿದ್ದೆ ಏನೇ ಮಾಡ್ತಿದ್ದೆ ಅಂತ ಬೈತಾ ಇರ್ತಾರೆ. ಅಮ್ಮ ಇರಮ್ಮ ಹೊಡಿಬೇಡ ಅಂತ ಅವ್ರಮ್ಮ ಹತ್ರ ಮಾತಾಡ್ಕೊಳ್ಳೋ. ಅವಳು ಹಂಗೆ ಕ್ಯಾಲೆಂಡರ್ ಕಡೆ ತಿರುಗಿ ನೋಡಿದ್ರೆ 2008 ಅಲ್ಲಿ ಇದೆ ಕ್ಯಾಲೆಂಡರ್. ಅಯ್ಯೋ ಏನ್ ನಡೀತಾ ಇದೆ ಅಂತ ಹಂಗೆ ಟೇಬಲ್ ಕಡೆ ನೋಡಿದ್ರೆ ಅವ್ರ ಅಜ್ಜಿ ಕೂತ್ಕೊಂಡು ತರಕಾರಿ ಏನೋ ಬಿಡಿಸ್ತಾ ಇರ್ತಾರೆ. ಅವ್ರ ಅಜ್ಜಿನ ನೋಡಿದ ತಕ್ಷಣ ಅವಳಿಗೆ ತುಂಬಾನೇ ಎಮೋಷನಲ್ ಆಗೋಯ್ತು. ಓಡೋಗಿ ಅವ್ರ ಅಜ್ಜಿನ ಹಗ್ ಮಾಡ್ಕೊಂಡ್ಲು. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಅವ್ರ ಅಜ್ಜಿಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಬಂದಿರತ್ತೆ, ಇವ್ಳು ಯಾರಂತ ಕೂಡ ಅವ್ರಿಗೆ ಗೊತ್ತಿರೋದಿಲ್ವಲ್ಲ. ಆದ್ರೆ ಈ ತರ ಅಜ್ಜಿನ ನೋಡಿದ ತಕ್ಷಣ ನನ್ನ ಹೆಸರು ಏನ್ ಹೇಳಿ, ನನ್ ಯಾರು ಹೇಳಿ ಅಂತ ತುಂಬಾನೇ ಫೀಲ್ ಮಾಡಿ ಕೇಳ್ತಾರೆ. ಅವರು ಎಲ್ಲ ಕರೆಕ್ಟ್ ಆಗಿ ಹೇಳ್ದಾಗ ಇವಳಿಗೆ ಅಷ್ಟು ಸಂತೋಷ. ಅದಾದ್ಮೇಲೆ ಅವಳು ಅಲ್ಲಿಂದ ಅವ್ರ ರೂಮ್ ಗೆ ಹೋಗಿ ಅಲ್ಲಿರೋ ಕ್ಯಾಲೆಂಡರ್ ನೋಡಿದಾಗ ಅದು ಜೂನ್ ಮಂತ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನನ್ಗೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆನೆ ನಾನು ಬಂದಿದ್ದೀನಿ ಅಂತ ಅವಳಿಗೆ ಅರ್ಥ ಆಯ್ತು. ಆ ಟೈಮಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾಳೆ. ಅಂದ್ರೆ ಅವ್ಳ ಫ್ಯೂಚರ್ ನ ಯೋಚನೆ ಮಾಡ್ತಾಳೆ. ಅವಳಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ ಅಲ್ಲಿ ಮಲಗಿಸಿರ್ತಾರಲ್ವಾ, ಅವ್ರ ಅಮ್ಮ ಅಜ್ಜಿ ಅವಳನ್ನ ನೋಡಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಅವಳ ಅಂತಾಳೆ ಅಮ್ಮ ನನ್ಗೆ ಏನಾಯ್ತು, ನನ್ಗೆ ಕಾಲಿನ ಸ್ಪರ್ಶ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವರು ತುಂಬಾ ಫೀಲ್ ಮಾಡಿ ಹತ್ತಿರ್ತಾರೆ. ಬಟ್ ಇವಾಗ ಅವಳಿಗೆ ಅವಳ ಕಾಲ್ ಇರೋದ್ರಿಂದ, ಅವಳ ಈ ತರ ನಡೀತಾ ಇರೋದ್ರಿಂದ ಅವಳ ಕಾಲ್ನೆಲ್ಲ ಮುಟ್ಟಿ ನೋಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ತುಂಬಾನೇ ಸಂತೋಷ ಕೂಡ ಪಡ್ತಾ ಇದ್ದಾಳೆ. ಹೆಂಗಿರತ್ತಲ್ವಾ ಫೀಲು. ಅವ್ರ ಅಜ್ಜಿನ ಅವ್ರ ಅಮ್ಮ ಮಲಗಿರ್ತಾರಲ್ವಾ, ಅವ್ರ ಮಧ್ಯೆ ಹೋಗಿ ಇವಳು
ಮಲ್ಕೊಂತಾಳೆ. ಅಂದ್ರೆ ಮಲ್ಗೋದಕ್ಕೂ ಮುಂಚೆ ಏನ್ ಅನ್ಕೊಂತಾಳೆ ಅಂದ್ರೆ ಹಿಂಗಿದ್ರು ಇದೆಲ್ಲ ಕನ್ಸು, ಬೆಳಗ್ಗೆ ನನ್ಗೆ ಎಚ್ಚರ ಆದ್ರೆ ಎಲ್ಲಾ ಮಾಯ ಆಗ್ಬಿಡತ್ತೆ, ಮತ್ತೆ ಎಲ್ಲ ನಾನು ಹಳೆ ತರಾನೇ ಆಗ್ಬಿಡ್ತೀನಿ, ನಡಿಯಕ್ ಆಗಲ್ಲ ಅಂತ ಹೇಳಿ ಅವ್ರ ಮಧ್ಯೆ ಮಲ್ಗಿರ್ತಾಳೆ. ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅವಳಿಗೆ ಎಚ್ಚರನೂ ಆಗುತ್ತೆ. ಕಾಲ್ನ ಶೇಕ್ ಮಾಡಿ ನೋಡ್ತಾಳೆ, ಅವಳಿಗೇನು ಫೀಲ್ ಆಗ್ತಾ ಇಲ್ಲ. ಓಕೆ ಹಂಗಾದ್ರೆ ನಾನು ರಿಯಾಲಿಟಿಗೆ ಬಂದ್ಬಿಟ್ಟಿದೀನಿ ಅಂತ ಅನ್ಕೊಂತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಏನ್ ವಿಷಯ ಅಂತ ನೋಡಿದ್ರೆ ಅವ್ನ ಪಕ್ಕದಲ್ಲಿ ಅವ್ರ ತಮ್ಮ ಮಲ್ಗಿರೋದು. ಹಂಗೆ ಕಾಲೆಲ್ಲ ಎತ್ತಿ ಇವಳ ಮೇಲೆ ಹಾಕೊಂಡು ಜಮ್ ಅಂತ ಮಲ್ಗಿರ್ತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ಜಾಡ್ಸ್ ಒಂದ್ ಓದಿತಾಳೆ ನೋಡಿ. ಅವನಂಗೆ ಹಾರ್ಕೊಂಡೋಗಿ ಫ್ಯಾನ್ಗೆ ತಲೆನ ತಗ್ಗಿಸ್ಕೊಂಡ್ಬಿಟ್ಟ. ಅಷ್ಟೇ ಅಲ್ದೆ ಏ ತಮ್ಮ ನೀನ್ ಹೆಂಗೋ ಇದೆಯಾ ಅಂತ ಹೇಳಿ ತುಂಬಾ ಖುಷಿ ಪಟ್ಟು ಅವ್ನ್ ಕೆನೆನೆಲ್ಲ ಗಿಲ್ಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ತಾಳೆ. ಅಂದ್ರೆ ಇವಳಿಗೆ ಅರ್ಥ ಆಯ್ತು, ಹಂಗಾದ್ರೆ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋದು, ನಾನು ಇದೆಲ್ಲ ಕನ್ಸಲ್ಲ ಅಂತ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೆಕ್ಸ್ಟ್ ಬರೋ ಪಾರ್ಟ್ಸ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬಾನೇ ಕಾಮಿಡಿ ಆಗೂ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಮುಂದಿನ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.